ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಿಟಿವಿ ವತಿಯಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದೊಂದು ವಿನೂತನ ಪ್ರಯತ್ನ. ಈ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ, ಮಹಿಳಾ ಸಾಧಕಿಯರು ಈ ಒಂದು ವರ್ಷದ ಅಂದರೆ 2026ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಈ ಒಂದು ನಮ್ಮ ಸಿಟಿವಿಯ ಒಂದು ವಿನೂತನ ಪ್ರಯತ್ನವಿದು. ಏನಪ್ಪಾ ಅಂತಂದ್ರೆ, ಈ ಕಾರ್ಯಕ್ರಮದ ವಿಶೇಷತೆ, ಎಷ್ಟೋ ಜನ ಮಹಿಳೆಯರು ಎಷ್ಟೋ ಒಂದು ಸಾಧನೆಯನ್ನ ಮಾಡಿರ್ತಾರೆ, ಎಷ್ಟೊಂದು ಕಷ್ಟ ಸುಖಗಳನ್ನ ಲೈಫ್ ಅಲ್ಲಿ ಫೇಸ್ ಮಾಡಿರ್ತಾರೆ. ಸೊ ಈ ಒಂದು ಅವರ ಅನುಭವಗಳನ್ನ, ಅವರ ಒಂದು ಸಾಧನೆಗಳನ್ನ ಎಲ್ಲ ಒಂದು ಸಮಾಜಕ್ಕೆ, ಎಲ್ಲಾ ಮಹಿಳೆಯರಿಗೆ ತಿಳಿಸ್ಕೊಡ್ಬೇಕು. ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ವಿನೂತನ ಪ್ರಯತ್ನವಿದು. ಸೊ ಈ ಒಂದು ಪ್ರಯತ್ನದ ಫಲವಾಗಿ ಇವತ್ತಿನ ದಿನ ಒಂದು ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ನಾನಿದ್ದೀನಿ. ಸೊ ಈ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ, ಮಾರ್ಚ್ 1ರಿಂದ 31ರವರೆಗೂ ಪ್ರತಿದಿನ ನಿಮ್ಮ ಅಚ್ಚುಮೆಚ್ಚಿನ ಸಿಟಿವಿ ಚಾನೆಲ್ ನಲ್ಲಿ ಸಂಜೆ 6 ಗಂಟೆಗೆ ಪ್ರಸಾರವಾಗಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಮುಖ್ಯ ಅತಿಥಿಯಾಗಿ ಒಂದು ಮಹಿಳಾ ಸಾಧಕಿ ನಮ್ಮ ಮುಂದೆ ಇದ್ದಾರೆ. ಸೊ ಇವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮಲ್ಟಿ ಟ್ಯಾಲೆಂಟೆಡ್ ಅಂದ್ರೆ ಬಹುಶಃ ತಪ್ಪಾಗೋದಿಲ್ಲ. ಕಷ್ಟ ಸುಖಗಳಲ್ಲಿ ಒಂದೇ ವ್ಯಕ್ತಿತ್ವದ ವ್ಯಕ್ತಿ ಮಹಿಳೆ. ಸೊ ಇವರನ್ನ ನೋಡಿದ್ರೆ ಎಂತವರು ಸಹ ಎನ್ಕರೇಜ್ ಆಗ್ತಾರೆ, ಬೂಸ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಅಂತಹ ಒಬ್ಬ ವಿಶೇಷ ಅತಿಥಿ, ಅಂತಹ ಒಂದು ಮಹಿಳಾ ಸಾಧಕಿ ಇವತ್ತು ನಮ್ಮ ಒಂದು ಸಿಟಿವಿ ಚಾನೆಲ್ ನಲ್ಲಿ ಹಾಜರಿದ್ದಾರೆ ನಮ್ಮ ಮುಂದೆ. ಸೊ ಇನ್ನು ಯಾಕೆ ತಡ, ಆ ಒಂದು ಮಹಿಳಾ ಸಾಧಕಿಯನ್ನ ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇನೆ. ಅವರು ಮತ್ತಾರು ಅಲ್ಲ, BV ಪದ್ಮಶ್ರೀ, ವೈಫ್ ಆಫ್ BR ವಿಶ್ವನಾಥ್ ಮೇಡಮ್ ಅವ್ರಿಗೆ ನಿಮ್ಮ ಕಡೆಯಿಂದ ಮತ್ತು ನಮ್ಮ ಸಿಟಿವಿ ಚಾನೆಲ್ ಕಡೆಯಿಂದ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್. ನಮ್ಮ ಒಂದು ಚಾನೆಲ್ಗೆ ಬಂದಿದ್ದಕ್ಕೆ ನಮ್ಮ ಹೃದಯಪೂರ್ವಕವಾದಂತಹ ಧನ್ಯವಾದ ಮತ್ತೆ ಸ್ವಾಗತ. ಸೊ ಪದ್ಮಶ್ರೀ ಮೇಡಮ್ ಅವರು ಆಲ್ಮೋಸ್ಟ್ ಎಲ್ಲ ಮಹಿಳೆಯರಿಗೂ ಗೊತ್ತಿರುವಂತಹ ಮಹಿಳೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ, ಮೇಡಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಇದೆ. ಬ್ರೀಫ್ ಆಗಿ ಎಲ್ಲವನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸೋದಕ್ಕೆ ನಾನಾದ್ರೆ ಪ್ರಯತ್ನ ಪಡ್ತೀನಿ. ಸೊ ಎಷ್ಟೋ ಜನ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಇರುವಂತಹ ಮಹಿಳೆಯರು ಅನ್ಕೊಂತಾ ಇರ್ತಾರೆ, ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಸಿಟಿವಿ ಅವರು ಕರೆತಂದಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ, ಮೇಡಮ್ ಅವರು ಮನೆಯಲ್ಲೇನೆ ಯಾವ ತರ ಬಿಸ್ನೆಸ್ ನ ಮಾಡ್ಬೇಕು, ಮಹಿಳೆಯರು ಸ್ವಾವಲಂಬಿ ಜೀವನವನ್ನ ಯಾವ ರೀತಿ ಒಂದು ಮಹಿಳೆ ಸಾಗಿಸ್ಬೇಕು, ಸ್ವಾವಲಂಬಿ ಜೀವನ ಒಂದು ಮಹಿಳೆಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಸಾಕಷ್ಟು ಮಹಿಳೆಯರಿಗೆ ಪ್ರೋತ್ಸಾಹಿಸಿದ್ದಾರೆ. ಬಿಸಿನೆಸ್ ಅನ್ನೋದನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಕಲಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಇವರ ಒಂದು ಗೈಡೆನ್ಸ್ ಅಲ್ಲಿ ಎಷ್ಟೋ ಜನ ಮಹಿಳೆಯರು ಬಿಸಿನೆಸ್ ಮಾಡೋದನ್ನ, ಅದು ಮನೆಯಿಂದಲೇ ಬಿಸಿನೆಸ್ ಮಾಡೋದನ್ನ ಕಲ್ತಿದ್ದಾರೆ. ಸೊ ಅಂತಹ ಮಹಿಳೆ ಬಗ್ಗೆ ಇವತ್ತು ನಾವು ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ, ಅಂದ್ರೆ ನಿಮ್ಮ ತಂದೆ ತಾಯಿ, ನಿಮ್ಮ ಮಾತುಗಳಲ್ಲೇ ಹೇಳಿ ಅದನ್ನ. ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು. ನಮ್ಮ ತಂದೆಯವರ ಹೆಸರು ಸೂರ್ಯನಾರಾಯಣ್ ಶೆಟ್ರು, ನಮ್ಮ ತಾಯಿ ಲಕ್ಷ್ಮೀದೇವಮ್ಮ. ನಾವ್ 8 ಜನ ಮಕ್ಕಳು ನಮ್ಮ ಅಮ್ಮಂಗೆ. ನಾನು 6ನೇವಳು. ನನಗೆ ಒಬ್ಬ ಅಕ್ಕ, 4 ಅಣ್ಣಂದ್ರು, ಒಬ್ಬ ತಂಗಿ, ಅವಿಭಕ್ತ ಕುಟುಂಬ. ಹೌದಮ್ಮ. ತಂದೆ ಬಿಸ್ನೆಸ್ ಮ್ಯಾನ್, ನಮ್ಮ ತಾಯಿ ಅವತ್ತಿಂದಲೂ ಗಂಗೆ ಅಂಗಡಿಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ವ್ಯಾಪಾರ ರಕ್ತದಲ್ಲೇ ಬಂದಿದೆ. ಹೌದು. ಮಹಿಳೆಗೆ ವ್ಯಾಪಾರ ಎಷ್ಟು ಮುಖ್ಯ ಅಂತೀರಾ? ನನಗೆ ಅದ್ರ ಜ್ಞಾನ ಎಷ್ಟು ಮುಖ್ಯ ಅಂತೀರಾ? ತುಂಬಾ ಮುಖ್ಯ ಅಮ್ಮ. ನನ್ನ ಲೆಕ್ಕದಲ್ಲಿ ಒಂದು ವಿಚಾರ ಏನೇ ಇರ್ಲಿ, ಸಂಸಾರ, ಅಡಿಗೆ ಎಲ್ಲ ಸ್ವಲ್ಪ ಹೊತ್ತು ಮಾಡಿ ಬೇರೆ ಕಾಡರಟೆ ಮಾಡೋದಕ್ಕಿನ ನಮ್ ಟೈಮ್ ನ ಹೇಗೆ ಮನಿ ಮಾಡ್ಕೊಳ್ಳೋದು ಅನ್ನೋದನ್ನ ಕಲ್ತ್ಕೋಬೇಕಮ್ಮ ಹೆಣ್ಮಕ್ಳು. ಹೌದು. ಯಾಕೆಂದ್ರೆ ಮಹಿಳೆ ಇವತ್ತಿನ, ಅದರಲ್ಲೂ ಆಧುನಿಕ ಯುಗದಲ್ಲಿ ವ್ಯವಹಾರದ ಜ್ಞಾನ ಅನ್ನೋದು ಇರಲೇಬೇಕು. ಅಂದ್ರೆ ಈಗಿನ ಕಾಲದಲ್ಲಿ ಅಂತಲ್ಲ, ಆಗಿನ ಕಾಲದಲ್ಲೂ ವ್ಯವಹಾರದ ಜ್ಞಾನ ಮಹಿಳೆಗೆ ಇರ್ಲೇಬೇಕು. ಯಾಕಂತಂದ್ರೆ ವ್ಯವಹಾರ ಅಂದ್ರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಮಾಡ್ಬೇಕು ಅಂತ ಏನಿಲ್ಲ. ಒಂದು ಮಹಿಳೆಗೆ ವ್ಯವಹಾರದ ಜ್ಞಾನ ಗೊತ್ತಿದ್ರೇನೆ ಒಂದು ಸಂಸಾರ ತುಂಬಾ ಯಶಸ್ವಾಗಿ ಮುಂದುವರೆಯಕ್ಕಾಗುತ್ತೆ ಅಂತ ನಾನು ಹೇಳ್ತೀನಿ. ನಿಮ್ಮ ಅಭಿಪ್ರಾಯ ಏನ್ ಮೇಡಮ್? ಖಂಡಿತ ಹೌದಮ್ಮ. ಇದ್ರ ಜೊತೆಗೆ ನಾವು ಸೇರಿರುವಂತ ಮನೆಯಲ್ಲಿ ನಮ್ಮ ಯಜಮಾನರು
ಮಾವ ಅತ್ತೆ ಯಾರು ಇರ್ಬೋದು, ಅವರ ಫುಲ್ ಪ್ರೋತ್ಸಾಹ ನಮಗ್ ಸಿಕ್ಕ್ರೆ, ಹೆಣ್ಣಿಗೆ ಸಿಕ್ಕ್ರೆ ಅಂತೂ ಇವತ್ ನಾನು ಹೇಗೆ ನಮ್ಮನ್ನೇನೋ ದೊಡ್ಡವರು ಅಂತ ಹೇಳಿ ಕರ್ಸಿದಿರಲ್ಲ, ಹಾಗೆ ಪ್ರತಿ ಹೆಣ್ಮಗು ಇದೇ ತರ ಸಾಧಿಸ್ಕೋಬಹುದು ಜೀವನನ. ಹೌದು ನೋಡಿ ಮೇಡಮ್ ಅವ್ರು ನೋಡ್ತಾ ಇದ್ರೆ ನೀವು ಅವ್ರ ಏಜ್ ಕೇಳ್ಬಿಟ್ರೆ ನೀವು ಇಷ್ಟು ಎನರ್ಜೆಟಿಕ್ ಆಗಿದಾರ ಅಂತ ಅನ್ಸುತ್ತೆ. ಅವ್ರ ಏಜ್ ಈಗ 68 years ಏಜ್ ಅವರು. ನೋಡಿ ನನ್ನ ಅನುಭವದಲ್ಲಿ ನಾನು ಒಂದು 13 ವರ್ಷದಿಂದ ಅವ್ರನ್ನ ನೋಡಿದೀನಿ, ಅವ್ರ ಬಗ್ಗೆ ತಿಳ್ಕೊಂಡಿದೀನಿ, ಅವ್ರ ಹತ್ರ ಮಾತಾಡಿದೀನಿ ಕೂಡ. ನಾನು ಅವ್ರು ಹೇಗೆ ಇವಾಗ ಒಂದು ಸ್ಮೈಲಿಂಗ್ ಫೇಸ್ ಅಲ್ಲಿ ಇದಾರೆ, ಅವರ ಕಷ್ಟದಲ್ಲಿ ನೋಡಿದೀನಿ, ಸುಖದಲ್ಲಿ ನೋಡಿದೀನಿ, ಸಂತೋಷದಲ್ಲಿ ನೋಡಿದೀನಿ. ಆ ಸ್ಮೈಲು ಹಾಗೆ ಇರುತ್ತೆ. ಇನ್ನೊಂದೇನು ಅಂತಂದ್ರೆ 24 hours ಅದೇ ಸ್ಮೈಲ್ ಇರುತ್ತೆ ಅವ್ರ ಫೇಸ್ ಅಲ್ಲಿ. ನೋಡಿ ಇದನ್ನ ಒಂದು ಮಹಿಳೆ ಮೈಂಟೈನ್ ಮಾಡೋದು ಅನ್ನೋದು ಇದೆಯಲ್ಲ, ಅದು ತುಂಬಾ ಕಷ್ಟ. ಯಾಕಂದ್ರೆ ಒಂದು ಮಹಿಳೆ ಮನೆಯಲ್ಲಿ ನಗ್ನಗ್ತಾ ಇದ್ರೆ ಆ ಸಂಸಾರ, ಆ ಒಂದು ಆಗು ಹೋಗುಗಳು ಸರಾಗವಾಗಿ ತಗೊಂಡು ಹೋಗ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಅಂತ ಒಂದು ವಿಚಾರವನ್ನ ಮಾತಾಡೋಣ. ಹೀಗೆ ಮೇಡಮ್, ನೀವು ಒಂದು ಕ್ಯಾಂಡಲ್ ಬಿಸ್ನೆಸ್ ನ ಮೊದಲನೇದಾಗಿ ಪ್ರಾರಂಭ ಮಾಡಿದ್ರಿ ಅಂತ ಗೊತ್ತಾಯ್ತು. ಸೊ ಅದನ್ನ ಹೇಗೆ ಪ್ರಾರಂಭ ಮಾಡಿದ್ರಿ ಮೇಡಮ್ ನೀವು? ನಮ್ಮನೆ ಮಾಡಿ ಮೇಲೆ 3 ರೂಮ್ಗಳು ಖಾಲಿಯಾಗಿತ್ತು. ಆಗಿನ ಕಾಲಕ್ಕೆ 47 ವರ್ಷ ಆಗಿದೆಯಮ್ಮ ಮದುವೆ ಆಗಿ, ನಂಗೆ 45 ವರ್ಷ ಹಿಂದಿನ ಕತೆ ಇದು. ಆಗಿನ ಕಾಲಕ್ಕೆ 60 rupees ಬಾಡಿಗೆ ಬರ್ತಿತ್ತು. ಆಲ್ರೆಡಿ ಸೇಲ್ಸ್ ಮ್ಯಾನ್ ಮಗಳು ಅಂತಾನು ಹೇಳಿದೀನಿ, ಬಿಸ್ನೆಸ್ ಮಾಡ್ತಿದ್ದ ತಾಯಿ ಮಗಳು ಅಂತಾನು. 60 ರೂಪಾಯಿಗಿಂತ ನಾವು ಇನ್ನೂ ಜಾಸ್ತಿ ಸಂಪಾದಿಸಬಹುದು ಅಂತ ನಮ್ಮ ಯಜಮಾನ್ರಿಗೆ ಒಂದು ಕ್ಲೂ ಕೊಟ್ಟಿದ್ದಕ್ಕೆ ಆತನ ಸಪೋರ್ಟ್ ಇಂದ ದೀಪಾ ಇಂಡಸ್ಟ್ರೀಸ್ ಅಂತ ನನ್ನ ದೊಡ್ಡ ಮಗಳ ಹೆಸರಿಟ್ಟು ಕ್ಯಾಂಡಲ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ವಿ. ಸೇಲ್ಸ್ ಅನ್ನೋದು ಗೊತ್ತಿಲ್ಲದೆ ಇರುವಂತ ನಮ್ಮ ಯಜಮಾನ್ರು ಕೂಡ ಅವರೊಬ್ಬರು ವ್ಯಾಪಾರಸ್ಥರು ಅಷ್ಟೇ, ಬಂಗಾರದ ಅಂಗಡಿ ಅವರವರು. ಅದೇ ಆ ತರದವರು ಪಾರ್ಟ್ ಟೈಮ್ ತರ ನಾನು ಕ್ಯಾಂಡಲ್ ಹೆಣ್ಮಕ್ಳನ್ನೇ ಇಟ್ಕೊಂಡು ಪ್ರಿಪೇರ್ ಮಾಡಿಸಿ ಎಲ್ಲೆಲ್ಲಿ ಲೋಡ್ ಮಾಡ್ಬೇಕು ಅಲ್ಲಿಗೆ ಕಳಿಸ್ತಾ ಇದ್ವಿ ಮನೆಯಿಂದಾನೆ. ಅವರು ಸೇಲ್ಸ್ ಎಲ್ಲ ಅವರೇ ಮಾಡ್ತಾ ಇದ್ರಮ್ಮ. 1982 ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದು ಅಂತ ಮಾಹಿತಿ. ಹೌದಮ್ಮ, 1982 ಜೂನ್ ಜುಲೈ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ನಮಗೆ ಇವಾಗ ಸಕ್ಕರೆ ಹೇಗೆ ಕೋಟದಲ್ಲಿ ಕೊಟ್ರೆ ಕಡಿಮೆಗೆ ಅಂತಾರಲ್ಲ, ಆ ರೀತಿ ನಮ್ಗೆ ಇಂಡಸ್ಟ್ರಿಯಲ್ ಇದರಲ್ಲಿ ವ್ಯಾಕ್ಸ್ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು. ಅವಾಗ ವ್ಯಾಕ್ಸ್ ಕೋಟ ಮಾಡಿಸ್ಕೊಂಡ್ವಿ. ಎಲ್ಲ ರೀತಿ ಕಾನೂನು ರೀತಿ ಯಾವ ರೀತಿ ಹೋಗ್ಬೇಕು ಅದೇ ತರಾನೇ ವ್ಯಾಕ್ಸ್ ಕೋಟ ನಮಗೆ ಚೆನ್ನಾಗೆ ಬರ್ತಾ ಇತ್ತು, ತುಂಬಾ ಲಾಭನೂ ಬರ್ತಿತ್ತು. ನಾನು ಆಗ್ಲೇ 3 ಅಥವಾ 4 ಜನ ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಇಟ್ಕೊಂಡು ಆ ಹೆಣ್ಮಕ್ಳಿಗೆ ಕೆಲ್ಸದ್ ಕೊಟ್ಟು ನಾನೇ ಕಲ್ಸಿ, ಆಲ್ರೆಡಿ ಇಂಡಸ್ಟ್ರಿಯಲ್ ಇಂದ ಬಂದಿರೋಳು ನಾನು. ಅದಕ್ಕೆ ನಾನು ಕೆಲಸ ಕಲ್ಸಿ ಪ್ರಿಪರೇಷನ್ ಎಲ್ಲ ನಮ್ದು ಮನೇಲಿ ಕುತ್ಕೊಂಡು ನಮ್ಮ ಯಜಮಾನ್ರು ಸೇಲ್ಸ್ ಮೈನಂದ್ರು ಎಲ್ಲ ಮಾಡ್ತಿದ್ರಮ್ಮ. ನೋಡಿ 1982 ಅಲ್ಲಿ ಮಹಿಳೆಯರಿಗೆ ಕೆಲಸ ಕೊಟ್ಟು ಆಗಿನಿಂದಾನೇ ಒಂದು ವ್ಯವಹಾರ ಜ್ಞಾನವನ್ನ ಮಹಿಳೆಗೆ ಕೊಡಬೇಕು ಅನ್ನೋ ಒಂದು ಐಡಿಯಾ ಮೇಡಮ್ ಅವ್ರಿಗೆ ಆಗ್ಲೇ ಬಂದಿದೆ. ಯಾವಾಗ 1982 ಅಲ್ಲಿ. ಇದು ಕ್ಯಾಂಡಲ್ ಬಿಸ್ನೆಸ್ ಅನ್ನೋದು ಇವರು ಪ್ರಾರಂಭದಲ್ಲಿ ಮಾಡಿರುವಂತದ್ದು. ವ್ಯವಹಾರ ಜ್ಞಾನ ಇದ್ದಿದ್ರಿಂದ ಒಂದಷ್ಟು ಪ್ರೋತ್ಸಾಹದಾಯಕವಾಗಿ ಮಾಡಿದ್ರು. ಆಕ್ಚುಲಿ ಅವ್ರೇನ್ ಬಿಸ್ನೆಸ್ ಮಾಡಿದ್ರೆ ಹೌಸ್ ವೈಫ್ ಆಗಿ ಇದ್ಬಿಡ್ಬೋದಿತ್ತು, ಬಟ್ ಆ ಮೇಡಮ್ ಆ ತರ ಮಾಡ್ಲಿಲ್ಲ. 1982 ಇಂದನೇ ಒಂದು ವ್ಯವಹಾರಿಕ ಜ್ಞಾನದಲ್ಲಿ ಮಹಿಳೆ ತೊಡಗಿಸ್ಬೇಕು ಅನ್ನೋ ಒಂದು ಆಲೋಚನೆಯಿಂದ ಅವತ್ತು ತೊಡಗಿಸ್ಕೊಂಡವರು ಇವತ್ತು 2026 ಇವಾಗಿನವರೆಗೂ ಈ ಒಂದು ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಆಧುನಿಕ ಯುಗದಲ್ಲೂ ಸಹ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮನೆಯಿಂದಲೇ. ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ನಂತರ ಒಂದು ಟ್ಯಾಲೆಂಟ್ ನ ತೋರ್ಸಕ್ ಬಂದ, ಯಾಕಂದ್ರೆ ನಾನು ಫಸ್ಟ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ ಮಲ್ಟಿ ಟ್ಯಾಲೆಂಟೆಡ್ ಅಂತ. ಸೊ ಒಂದೊಂದೊಂದೊಂದು ಟ್ಯಾಲೆಂಟ್ ನಾವು ಬ್ರೀಫ್ ಆಗಿ ಹೇಳ್ಕೊಂಡು ಹೋಗ್ತೀವಿ, ತಿಳಿಸೋದಕ್ಕೆ ನಾನು ಸಹ ಪ್ರಯತ್ನ ಪಡ್ತೀನಿ. ಮೇಡಮ್ ಅವರು ಹೇಗಿದ್ದಾರೆ ನೋಡಿ ನೋಡೋದಕ್ಕೆ, ಸಖತ್ ನಂಬರ್ 1 ಬ್ಯೂಟಿಷಿಯನ್ ಅವರು. ಬ್ಯೂಟಿಷಿಯನ್ ಅಂಡ್ ಟ್ರೈನರ್ ಆಲ್ಸೋ. ನಿಮ್ಗೆ ಹೇಗಿತ್ತು ಒಂದು ಬ್ಯೂಟಿಷಿಯನ್ ಅನುಭವಗಳು? ನಮ್ಗೆ ತುಂಬಾ ಇಷ್ಟ. 2 ಹೆಣ್ಮಕ್ಳು ಇರೋದ್ರಿಂದ ನಮ್ಮ ಮಕ್ಕಳನ್ನ ನಾವು ಹೇಗೆ ರೆಡಿ ಮಾಡ್ತೀವೋ, ನಾವು ಹೇಗೆ ಸದಾ ಹೆಣ್ಣು ಅಂದ್ರೆ ತುಂಬಾ ಚಂದ ಕಾಣ್ಬೇಕು. ಹೌದು, ಇರೋದ್ರಲ್ಲಿ ಚಂದ ಕಾಣ್ಬೇಕು. ಹೌದು, ಎಕ್ಸಸ್ ಏನೇನೋ ಮೇಕಪ್ ಅಲ್ಲ. ನಂಗೆ ಅದು ಇಷ್ಟ ಇತ್ತು. ಅದಕ್ಕೆ ನಾನು ಎಲ್ಲಾ ಮಕ್ಕಳು ಕಲೀಲಿ, ಕಡಿಮೆ ಬೆಲೆಗೆ ಬೇಸಿಕ್ ಕೋರ್ಸ್ ಅಂತ ಸುಮಾರು ಹೆಣ್ಮಕ್ಳಿಗೆ ಕಲಿಸಿದೀನಿ ನಮ್ಮ ಬ್ಯೂಟಿಷಿಯನ್ ಕೋರ್ಸ್ ನ. ಅದೊಂದೇ ಅಲ್ಲ, ನಮ್ಮಲ್ಲಿ ಫ್ಯಾನ್ಸಿ ಡ್ರೆಸ್ಗಳು ಒಂದು ಸಾಧಾರಣವಾದ ಕಚ್ಚೆ ಉಡಿಸೋದ್ರಿಂದ ಹಿಡಿದು ಅರ್ಧನಾರೀಶ್ವರವರೆಗೂ ಎಲ್ಲ ಮಾಡ್ತಾ ಇದ್ನಮ್ಮ ನಾನು. ಇದು 1984 ಅಲ್ಲಿ ಸ್ಟಾರ್ಟ್ ಆಯ್ತು. ಅವತ್ತಿಂದ ನನ್ನ ಮಕ್ಳಿಗೂ ನಾನೇ ಮಾಡಿ ಯೂಸ್ ಆಗ್ತಾ ಇತ್ತು, ಬೇರೆಯವ್ರಿಗೂ ಎಲ್ಲರಿಗೂ ಮಾಡ್ತಾನೂ ಇದ್ದೆ. ಟ್ರೈನಿಂಗ್ ಬೇಕನ್ನೋರ್ಗೆ
ಟ್ರೈನಿಂಗ್ ಕೊಡ್ತಾ ಇದ್ನಮ್ಮ, ತುಂಬಾ ಕಡಿಮೆ ರೇಟ್ ಅಲ್ಲಿ. ಹೌದು. ಇನ್ನೊಂದು ಸೀಕ್ರೆಟ್ ಏನಂದ್ರೆ ಮೇಡಮ್ ಅವ್ರ ಹತ್ರ ನಾವು ಈ ಫೇಶಿಯಲ್ಸ್, ಈ ಬ್ಯೂಟಿ ಮೈಂಟೈನ್ ಮಾಡೋದಿಕ್ಕೆ ಎಲ್ಲದಕ್ಕೂ ಸಹ ಬ್ಯೂಟಿ ಕಾಸ್ಮೆಟಿಕ್ಸ್ ಅಂತ ನಾವು ಕಾಸ್ಟ್ಲಿ ಏನ್ ಐಟಮ್ಸ್ ಯೂಸ್ ಮಾಡ್ತೀವಿ. ಮೇಡಮ್ ಅವ್ರ ಹತ್ರ ಒಂದ್ 10 ನಿಮಿಷ ಕುತ್ಕೊಂಡ್ರೆ ಸಾಕು, ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಹೇಗೆ ನ್ಯಾಚುರಲ್ ಬ್ಯೂಟಿನ ಲಾಂಗ್ ಟರ್ಮ್ ಅಲ್ಲಿ ಕಾಪಾಡ್ಕೋಬಹುದು ಅಂತ ಮೇಡಮ್ ಒಳ್ಳೆ ಐಡಿಯಾಸ್ ಆದ್ರೆ ಕೊಡ್ತಾರೆ. ಮೇಡಮ್ ನಂತರದ ಒಂದು ವಿಚಾರ ಅಂದ್ರೆ ನೀವು ಹ್ಯಾಂಡ್ ವರ್ಕ್ ಮತ್ತೆ ಕ್ರಾಫ್ಟ್ ವರ್ಕ್ ಎಲ್ಲ ಮಾಡ್ತಿದ್ರಿ. ನನ್ಗೆ ಸುಮ್ಮನೆ ಕೂತ್ಕೊಳ್ಳೋದು ಫಸ್ಟೇ ಇಷ್ಟ ಇಲ್ಲ ಅಂತ ಹೇಳಿದೀನಿ, ಗೊತ್ತು. ಟೈಮ್ ಮನಿ ಮಾಡ್ಕೊಳ್ಳಿ ಅಂತಾನು ಹೇಳಿದೀನಿ. ಈಗ ಸಮ್ಮರ್ ವೆಕೇಶನ್, ವಿಂಟರ್ ವೆಕೇಶನ್ ಅಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಕಲಿಕೆ ಇಷ್ಟ ಇದೆ. ನನಗೆ ಕಲಿಸುವ ಅಭ್ಯಾಸ ಪ್ಲಸ್ ಕಲಿಯುವ ಅಭ್ಯಾಸ, ಏನೇ ಕಲಿತರು ಹೇಳ್ಕೊಡ್ಬೇಕು. ಆತರ ಎಂಬೋಸ್ ಆಗ್ಲಿ, ಎನ್ಗ್ರೇವ್ ಆಗ್ಲಿ, ಫಾಯಿಲ್ ವರ್ಕ್ ಆಗ್ಲಿ, ಥರ್ಮಕೋಲಲ್ ಶಿಲಾಬಾಲಿಕೆಗಳಾಗ್ಲಿ, ತೆಂಗಿನಕಾಯಿಗೆ ವಿವಿಧ ರೀತಿಯ ಮುಖಗಳು, ಬರೀ ಅರ್ಶನ ಹಚ್ಚಿ ಕಣ್ಣು ಮೂಗು ಅಲ್ಲ, ಕ್ಲೇನಲ್ಲಿ ಮಾಡಿದೀವಿ, ಅರ್ಶನದಲ್ಲೇ ಮುಖ ಮಾಡಿದೀವಿ. ಹಾಗೆ ವೆರೈಟೀಸ್ ತೆಂಗಿನಕಾಯಿಗಳು ಮಾಡೋದು, ಅದು ಹಬ್ಬದ ದಿನಗಳಲ್ಲಿ ಪ್ರತಿ ಮಹಿಳೆಗೂ ಯೂಸ್ ಆಗುತ್ತೆ ನೋಡಿ. ಆ ತರನು ಬ್ಯಾಚಸ್ ಇಟ್ಕೊಂಡು ಬಂದ್ರಮ್ಮ ಅನ್ನೋದು ಬ್ಯಾಚಸ್ ಹೇಳ್ಕೊಡ್ತಿದ್ವಿ. ಇಷ್ಟೇ ಅಲ್ಲ, ಈಗ ಕಲಶಕ್ಕೆ ಸೀರೆ ಹುಟ್ಟಿರೋದೆಲ್ಲ ರೆಡಿ ಸಿಗತ್ತೆ. ಅವಾಗ ನಾವು 2 ಬಿಂದಿಗೆಗಳು ಇಟ್ಟು ದೀಪಸ್ತಂಭಗಳಿಗಾಗ್ಲಿ ಕಲಶಕ್ಕಾಗ್ಲಿ ಸೀರೆಗಳು ಉಡ್ಸೋ ಕ್ಲಾಸಸ್ಸು ಕೆಲವೊಂದ್ ಸಾರಿ ನನ್ನೊಂದು ಪರಿಸ್ಥಿತಿಲಿ ಸ್ವಲ್ಪ ಅಮೌಂಟ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸುಮಾರು ವರ್ಷ ಆಗೋದ್ಮೇಲೆ ನನಗೆ ಯಾವಾಗ ಸಾಕು, ಪರವಾಗಿಲ್ಲ, ನಾನು ಒಂಚೂರು ಸೇವಾ ಮನೋಭಾವ ಬೇಕು ಅಂದಾಗ ನಾನು ಫ್ರೀ ಕ್ಲಾಸಸ್ಸು ಹೋಗಿ ಎಷ್ಟೋ ಕಡೆ ನೀವೊಂದು 10 ಜನ ಸೇರಮ್ಮ ಹೇಳ್ಕೊಡ್ತೀನಿ ಅಂತ. ಆ ತರ ಸಮ್ಮರ್ ವೆಕೇಶನ್, ವಿಂಟರ್ ವೆಕೇಶನ್ ಅಲ್ಲಿ ಇಂಟೀರಿಯರ್ ಒಂದು ಸ್ಮಾಲ್, ಹಿಂದೆ ಟ್ಯೂಬ್ ಲೈಟ್ ಅಲ್ಲಿ ಚೌಕ್ ಬರ್ತಾ ಇತ್ತು, ಅದ್ರಲ್ಲಿ ಒಂದು ವೈರ್ ಸಿಗ್ತಾ ಇತ್ತು. ಮನೆಗಳಲ್ಲಿ ನಕ್ಕಿ ವರ್ಕ್ ಮಾಡಿ ಎಷ್ಟೋ ಮನೆಗಳಲ್ಲಿ ಡಬ್ಬಿಲಾಕ್ ಪಕ್ಕಕ್ಕಿಟ್ಟು ಕಸಕ್ ಹಾಕ್ತಾ ಇದ್ರು. ಅದರಲ್ಲಿ ನಾವು ಕಲ್ಪವೃಕ್ಷ ಅಂತ ತಯಾರಿಸ್ತಾ ಇದ್ವಿ, ಕಸದಿಂದ ರಸ ತೆಗೆಯೋದು. ಈ ರೀತಿ ಕ್ಲಾಸಸ್ ನ ಎಲ್ಲಾ ಮಕ್ಳಿಗೂ ಎಲ್ಲಾನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಕೊಡ್ತಾ ಇದ್ನಮ್ಮ. ಅಂಡ್ ಮೇಡಮ್, ನೀವು ಈ ಹೋಮ್ ಮೇಡ್ ವಸ್ತುಗಳಲ್ಲಿ ಕ್ಲೀನಿಂಗ್ ಐಟಮ್ಸ್ ನ ಪ್ರಿಪೇರ್ ಮಾಡೋದು, ಅದನ್ನ ಮತ್ತೆ ವುಮೆನ್ಸ್ ಗೆ ಟ್ರೈನಿಂಗ್ ತರ ಎಲ್ಲ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ವರ್ಡ್ಸ್ ಅಲ್ಲಿ ಹೇಳ್ತೀರಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 84 ಅಲ್ಲಿ ನಮ್ ಚಿಕ್ಕಬಳ್ಳಾಪುರದಲ್ಲಿ ಒಂದ್ ಬ್ಯಾಚ್ ಬಂತು, ಎಲ್ಲ ಸ್ವದೇಶಿ ವಸ್ತುಗಳನ್ನ ಬಳಸಿ ಅಂತ. ಹೌದು, ಹೋಲ್ ಡೇ ಫುಲ್ಲು ನಾವಲ್ಲಿ ಕೂತು ಕಲ್ತ್ವಿ. ನಮ್ ಜೊತೆಲಿ ಬೇಕಾದಷ್ಟು ಜನ ಕಲ್ತರು. ಯಾರೇನು ಮಾಡಿದ್ರು ನಂಗೆ ಗೊತ್ತಿಲ್ಲ. ನಾನಂತೂ ಅದನ್ನ ನಾನು ಫಸ್ಟ್ ಹೇಳಿದೆ, ಟೈಮ್ ಮೇಕ್ ಮನಿ, ಆಲ್ವೇಸ್ ನಿಮ್ ಟೈಮ್ ನ ಇಷ್ಟೋ ಅಷ್ಟೋ ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿ ಅಂತ. ಇದ್ರಲ್ಲಿ ನಾವು ಪೆನಾಯಿಲು, ಸರ್ಫು, ಲಿಕ್ವಿಡ್ ಸೋಪು, ಹೋಮ್ ಮೇಡ್ ಶಾಂಪ್ಸು, ಹೋಮ್ ಮೇಡ್ ಸೋಪ್ಸು, ಇದೆಲ್ಲ ಕ್ಲೀನಿಂಗ್ ಐಟಮ್ಸ್, ಹಾರ್ಪಿಕ್ಕು ಹೇಗ್ ಮಾಡ್ಕೊಳ್ಳೋದು, ಇದೊಂದು ಸೆಟ್ಟು. ಇನ್ನು ಬೇಸಿಗೆ ಕಾಲ ಈಗ ಬರ್ತಾ ಇದೆ ನೋಡಿ, ಮನೆಗಳಲ್ಲಿ ರೆಡಿ ಜ್ಯೂಸ್ ಕುಡಿದ್ರೆ ಅದ್ರಲ್ಲಿ ಅದಿದೆ ಇದಿದೆ ಎಷ್ಟೊಂದಿದೆ. ಎಷ್ಟೋ ಮನೆಗಳಲ್ಲಿ ಫ್ರೂಟ್ಸ್ ತಂದು ಕುಡಿಯೋದಿಕ್ಕೂ ಆಗಲ್ಲ. ಹೌದು, ಅದು ಇರುತ್ತಮ್ಮ, ಎರಡೂ ಒಪ್ಕೋತೀನಿ ನಾನು. ಹೌದು, ಫ್ರೆಶ್ ಜ್ಯೂಸಸ್ ಕುಡಿಯೋರು ಇದ್ದಾರೆ, ಕುಡಿದೇ ಇರೋರು ಇದ್ದಾರೆ. ಎಮರ್ಜೆನ್ಸಿ ಮನೆ ತುಂಬಾ ಇದ್ದಾಗ ಫ್ರೆಶ್ ಜ್ಯೂಸ್ ನ ಸರ್ವ್ ಮಾಡಕ್ಕೂ ಆಗಲ್ಲ. ಈ ರೀತಿ ರೆಡಿ ಜ್ಯೂಸ್ ಪೌಡರ್ಸ್ ರೆಡಿ ಮಾಡ್ಕೊಳ್ಳೋದನ್ನು, ಇದನ್ನು ಕ್ಲಾಸಸ್ ತರ ಸುಮಾರು ದಿನ ಹೇಳ್ಕೊಟ್ಟೆ. ಲಾಸ್ಟ್ಗೆ ನನಗೆ ಅನ್ಸಿದ್ದೇನು ಅಂದ್ರೆ, ಗವರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಿ ಅಲ್ಲಿ 8, 9, 10th ಮಕ್ಕಳಿಗೆ ನಮ್ಗಿನ್ನೇನು ಇಲ್ಲ, ನಾವೇನು ಮಾಡಂಗಿಲ್ಲ ಹಂಗ ಅನ್ಕೋತಾರ. ಆ ಮಕ್ಕಳಿಗೆ ಪೆನಾಯಿಲ್ ಮಾತ್ರ ಅಲ್ಲೇ ಮಾಡಿ ತೋರಿಸಿ, ನಿಮ್ಮ ಶಾಲೆಗಳಿಗೆ ನಿಮಗೆ ಗೊತ್ತಿರುವಂತ ಟೀಚರ್ಸ್ಗೆ ಸೇಲ್ ಮಾಡಿ ಅಂತ ದಾರಿನೂ ಅಲ್ಲೇ ಹೇಳ್ಕೊಟ್ಟು ಬರ್ತಾ ಇದ್ರು ಅಮ್ಮ. ಎಸ್, ನೋಡಿ, ಇದೊಂದು ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು. ಮೇಡಮ್ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ನೀವೇನು ಎಪಿಸೋಡ್ ಅನ್ನ ನೋಡ್ತಾ ಇದ್ದೀರಾ, ಎಲ್ಲರೂ ಸಹ ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಪಾಯಿಂಟ್ ಕಂಪಲ್ಸರಿ ಇದೆ ಹೇಳುವಂತ ವಿಚಾರದಲ್ಲಿ. ನಾವೇನೇ ಮಾಡಿದ್ರು ಸಹ ಜೀವನಾಧಾರಕ್ಕಾಗಿ, ಜೀವನೋಪಾಯಕ್ಕಾಗಿ. ಯಾಕೆಂದ್ರೆ ಇವತ್ತು ಮಹಿಳೆಯರು ನಮಗ್ ಕೆಲಸ ಇಲ್ಲ, ನಮ್ ಕೆಲಸ ಸಿಗೋದಿಲ್ಲ ಅಂತ ತುಂಬಾ ನಾನು ಕೇಳ್ಪಟ್ಟಿದ್ದೀನಿ, ನೀವು ಸಹ ಕೇಳ್ಪಟ್ಟಿದ್ದೀರಲ್ಲ. ಯಾಕೆಂದ್ರೆ ನೋಡಿ, ಇದೆಲ್ಲಾನು ಸಹ ಎಲ್ಲಾ ಮಹಿಳೆಯರು ಮಾಡಕ್ ಆಗುವಂತದ್ದು, ತುಂಬಾ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಕ್ ಆಗುವಂತದ್ದು. ಆಮೇಲೆ ನೋಡಿ, ಇವಾಗ ಇವೆಲ್ಲ ಏನ್ ಹೇಳ್ತಾ ಇದಾರೆ ಮೇಡಮ್, ಇವೆಲ್ಲಾನು ಸಹ ಇವ್ರು ಈಗ್ಲೂ ಕಲಿಸ್ಕೊಡ್ತಾ ಇದಾರೆ. ನೀವ್ ಹೇಳ್ಬೋದು ಎಲ್ಲಾ ಫೈನಾನ್ಷಿಯಲಿ ಅಂದ್ರೆ ದುಡ್ಡು ಮಾಡೋದ್ರ ಬಗ್ಗೆ ಹೇಳ್ತಾ ಇದಾರೆ ಮೇಡಮ್ ಅಂತ ಹೇಳ್ಬಿಟ್ಟು. ನೋಡಿ, ಇನ್ನೊಂದು ಮುಖ ಇದೆ. ಇನ್ನೊಂದು ಮುಖ ಅಂತಂದ್ರೆ ಸರ್ವಿಸ್ ಓರಿಯೆಂಟೆಡ್. ಅವ್ರು ಯಾವ ರೀತಿ ನಾವು ಫಿನಾನ್ಷಿಯಲಿ ಅದನ್ನ ಮಾಡ್ಬೇಕು, ಜೀವನ ಸಾಗಿಸ್ಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಕರೆಕ್ಟ್ ಆಗಿ ಹೇಳ್ಕೊಡ್ತಾರೋ ಅಷ್ಟೇ
ಅಷ್ಟೇ ಕರೆಕ್ಟ್ ಆಗಿ ಅಷ್ಟೇ ಒಂದು ಹಾರ್ಟ್ಫುಲಿ ಸರ್ವಿಸ್ ನ ಮಾಡ್ತಾರೆ. ಬಟ್ ಸರ್ವಿಸ್ ನ ಎಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾರಿಗೆ ತಲುಪಬೇಕು ಅನ್ನೋದು ಕರೆಕ್ಟ್ ಆಗಿ ಗೊತ್ತು ಅವ್ರಿಗೆ. ಅಲ್ಲಿ ಮಾತ್ರ ಅವರು ಸರ್ವಿಸ್ ಮಾಡ್ತಾರೆ. ಸರ್ವಿಸ್ ಮಾಡೋದ್ರಲ್ಲೂ ಸಹ ಪದ್ಮಶ್ರೀ ಅವರು ನಂಬರ್ 1 ಅಂದ್ರೆ ಬಹುಶಃ ತಪ್ಪಾಗೋದಿಲ್ಲ. ಯಾಕಂದ್ರೆ ನಾನು ಕಂಡಿದ್ದೀನಿ, ನೋಡಿದ್ದೀನಿ, ಕೇಳ್ಪಟ್ಟಿದ್ದೀನಿ. ನಾನು ಹೇಳಿರೋರ್ಗು ಸಹ ಎಷ್ಟೋ ಜನಕ್ಕೆ ಅವರು ಹೆಲ್ಪ್ ಮಾಡಿದ್ದಾರೆ. ಸೊ ನಂತರದ ಒಂದು ವಿಚಾರ ಬಂತು ಅಂತಂದ್ರೆ, ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಮಹಿಳೆ ಯಾವ ರೀತಿ ಸ್ವಾವಲಂಬಿ ಜೀವನವನ್ನ ಸಾಗಿಸಬಹುದು, ಪ್ರಾರಂಭ ಮಾಡಬಹುದು, ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ ತರ ಒಂದು ಬಿಸ್ನೆಸ್ ನ ಮಾಡಬಹುದು ಅನ್ನೋದು ಮೇಡಮ್ ಅವರು ಸೂಪರ್ ಆಗಿ ಹೇಳ್ಕೊಡ್ತಾರೆ. ಒಂದಷ್ಟು ಐಡಿಯಾಗಳನ್ನ ಅವ್ರ ಮಾತಲ್ಲೇ ಕೇಳೋಣ. ಮೇಡಮ್ ಪ್ಲೀಸ್. ಕ್ಯಾಂಡಿ ಫ್ಯಾಕ್ಟ್ರಿ ಇತ್ತಮ್ಮ, ಹೇಳಿದೆ ನಿಮಗೆ ನಾನು. ನಮ್ಗೆ ಸಬ್ಸಿಡಿ ಎಲ್ಲ ಆ ತರ ಸಿಗ್ತಾ ಇತ್ತು. ಸಕ್ಕರೆ ಹೇಗ್ ಸಿಗತ್ತೋ ಆ ತರ ನಾನು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಿದ್ದೀನಿ. 1998, 96, 97, 98 ಆ 3 ವರ್ಷದಲ್ಲಿ ನಮಗೆ ಆ ಸಬ್ಸಿಡಿ ಬರೋದು ಕಟ್ ಆಯ್ತು. ಯಾವಾಗ ಸಬ್ಸಿಡಿ ಕೊಡಲ್ಲ ಅಂದಾಗ ತುಂಬಾ ರೇಟ್ಸ್ ಜಾಸ್ತಿ ಆಗೋಗುತ್ತೆ. ನಮ್ಗೆ ಲೇಬರ್ ಕೊಟ್ಟು ಜಾಗಕ್ಕೆ ನಾವು ಸ್ವಲ್ಪ ಲಾಭ ಮಾಡ್ಕೊಳಕ್ಕೆ, ಜನ ಮಾರಿರೋರ್ಗೂ ಲಾಭ ಬರೋದಿಕ್ಕೆ ಮಾಡೋದಿಕ್ ಆಗಲ್ಲ ಅಂತ ನಮ್ಮ ಫ್ಯಾಕ್ಟ್ರಿನ ನಾನು ಕ್ಲೋಸ್ ಮಾಡಿ 1 ಇಯರ್ ಬಹಳ ಸೈಲೆಂಟ್ ಆಗಿ ಕೂತಿದ್ದೆ. ಬಟ್ ಆ 1 ಇಯರ್ ಅಲ್ಲಿ ನನಗೆ ಅನಿಸಿದ್ದೇನು, ನಾನೇನೋ ಮಾಡ್ಬೇಕು. ಆದ್ರೆ ಆಗ್ಲೂ ನಮ್ಮ ಯಜಮಾನ್ರವ್ರು ಸಾಕು ಬಿಡಮ್ಮ, 20 ವರ್ಷ ಮಾಡಿದೀವಿ, ಏನ್ ಮಾಡ್ತೀಯ ಅಂತ. ಇಲ್ಲ ರೀ ನಾನೇನೋ ಮಾಡ್ಬೇಕು. ಓಕೆ ಮಾಡಪ್ಪ, ನಿನ್ಗೆ ಏನ್ ಬೇಕು ಅದು ಅಂತ. ಅವಾಗ ನಾನು ಟಪರ್ವೇರ್ ಬಿಸ್ನೆಸ್ಗೆ ಜಾಯಿನ್ ಆದೆ. ಇದು 100 ಕಂಟ್ರೀಸ್ ಅಲ್ಲಿ ಇದೆ. 100 ಕಂಟ್ರೀಸ್ ಅಲ್ಲಿ ಇರೋದನ್ನ ಕಾಮನ್ ಆಗಿ SLC ಓದಿ 21 ವರ್ಷಕ್ಕೆ ಮದ್ವೆ ಆಗಿ ಬಂತು. ಏನೋ ಗಂಡನ ಮನೇಲಿ ಆರಾಮ್ ಮಾಡಿ ಏನೇನಾದ್ರು ಓಕೆ ಕಲಿಯಮ್ಮ ಅನ್ನೋರು, ಕಲಿಸಮ್ಮ ಅನ್ನೋರು. ಇದು ಒಂಥರ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಆಗೋಯ್ತಿದು. ಇದನ್ನು ನಾನು ಡೆವಲಪ್ ಮಾಡ್ಬೇಕು ಅಂದ್ರೆ ನಾನು ಪ್ರತಿ ಸ್ಕೂಲು, ಕಾಲೇಜು, ಮತ್ತೆ ಎಲ್ಲೆಲ್ಲಿ ಏನೇನು ಕಿಟಿ ಪಾರ್ಟಿಗಳು ನಡೆಯುತ್ತೆ ಅಲ್ಲೆಲ್ಲ, ಸ್ಕೂಲಿಗೆ ಮಾತ್ರ, ಕಾಲೇಜಿಗೆ ಮಾತ್ರ ಒಂದು ಗುಡ್, ತುಂಬಾ ಒಳ್ಳೆ ಅನುಭವ ಅಮ್ಮ ನಂಗೆ. ಒಂದೊಂದು ಕಾಲೇಜ್ಗೆ ಹೋದಾಗ್ಲೂ ಅಲ್ಲಿ ಹೇಳೋರು, ಮೇಡಮ್ ಬರೀ ನಿಮ್ ಬಿಸ್ನೆಸ್ ಹೇಳ್ಬಾರ್ದು, ಮಕ್ಳಿಗೆ ಏನಾದ್ರು ಮೋಟಿವೇಶನ್ ಆಗಿ ಹೇಳಿ ಅನ್ನೋರು. ಡಿಗ್ರಿ ಕಾಲೇಜ್ ಮಕ್ಳು, ನಿಮ್ಗೆಲ್ಲರಿಗೂ ಗೊತ್ತು, ಡಿಗ್ರಿ ಕಾಲೇಜ್ ಆದ ತಕ್ಷಣ ಅಲ್ಲೇ ವೇಕೆನ್ಸಿಗಳು, ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋ ಮಕ್ಕಳೆಲ್ಲ ಆರಾಮಾಗಿ ವೇಕೆನ್ಸಿಗಳು ಸಿಗತ್ತೆ. ಬಟ್ 35 ಪಾಸ್ ಆದವ್ರು ಒಳ್ಳೆಯವ್ರಲ್ವಾ, 60 ಒಳಗಿರೋರು ಒಳ್ಳೆಯವರಲ್ವಾ? ಖಂಡಿತ ಆ ಮಕ್ಕಳಲ್ಲೂ ಬೇಕಾದಷ್ಟು ಟ್ಯಾಲೆಂಟ್ ಇರುತ್ತೆ. ಆ ಮಕ್ಕಳಿಗೆ ನಾನು ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೇಗ್ ಮಾಡ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಯಾವ ರೀತಿ ಮಾಡ್ತಿದ್ದೆ ಅಂದ್ರೆ, ನೋಡಿ, ಸೀಸನ್ ವೈಸ್ ಬಿಸ್ನೆಸ್ ಅನ್ಕೊಳ್ಳೋಣ. ಅವರೆಕಾಳು ಸೀಸನ್ ಈಗ ಮುಗೀತು, ಮನೆಗೆ ಯಾರೋ 4 kg ತಂದು ಕೊಡ್ತಾರೆ, ಸುಲ್ದು ಇಟ್ಕಿ ಕೊಟ್ಟು ಕೆಜಿಗೆ ಇಷ್ಟು ಅಂತ ತಗೋಬೋದಲ್ಲ. ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ, ನಿಮ್ ಟ್ಯಾಲೆಂಟ್, ಒಳ್ಳೆ ಮಾತು, ಕಸ್ಟಮರ್ನ ಹೋಲ್ಡ್ ಮಾಡ್ಕೊಳ್ಳೋದು, ಅದು ಮಾತ್ರ ಇರುತ್ತೆ. ಇದು ಒಂದೇ ಅಲ್ಲ, ಸೀಸನ್ ವಯಸ್ಸಲ್ಲಿ ಬುಕ್ಸ್ಗೆ ಬೈಂಡ್ ಹಾಕೊಡಿ. ಸೀಸನ್ ವಯಸ್ಸಲ್ಲಿ ಕೃಷ್ಣಗಳು ಒಂದೊಂದ್ಸಾರಿ ಫ್ಯಾನ್ಸಿ ಡ್ರೆಸ್ ನಮ್ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಬೇಕಾಗುತ್ತೆ, ಕಲಿತು ಕೊಳಲು ಮತ್ತೆ ಕಿರೀಟಗಳನ್ನು ಮಾಡೋದನ್ನ ಕಲ್ತ್ಕೊಂಡು, ನಮ್ಮಂತವ್ರ ಹತ್ರ ಒಂಚೂರು ಫ್ರೀಯಾಗಿ ಕಲ್ತ್ಕೊಳ್ಳಿ, ಎಲ್ಲಿ ಬೇಕೋ ಅಲ್ಲಿ ದುಡ್ಡು ಮಾಡ್ಕೊಳ್ಳಿ ಅಂತ ಮಕ್ಳಿಗೆ ಹೇಳ್ತಾ ಇದ್ವಿ. ಇದು ನಲ್ದಿರ ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗ್ತಿದ್ದೆ, ಗುರುವಂದನಾ ಕಾರ್ಯಕ್ರಮ ಅಂತ. ಅದಕ್ಕೆ ನಾನು ಅಲ್ಲಿರೋ ಟೀಚರ್ಸ್ಗೆಲ್ಲ ಗೇಮ್ ಮಾಡಿಸಿ, ನಮ್ಮ ಒಂದು ಟಪ್ಪರ್ ರೂಲ್ ಅಮ್ಮ ಅದು, ಒಬ್ಬರನ್ನ ಹೋದಾಗ ಸಮಥಿಂಗ್ ಫಾರ್ ಹೆಡ್, ಸಮಥಿಂಗ್ ಫಾರ್ ಸ್ಟಮಕ್ ಅಂಡ್ ಸಮಥಿಂಗ್ ಫಾರ್ ಹ್ಯಾಂಡ್ ಅಂತ. ತಲೆಗೆ ಒಂಚೂರು ನನ್ನಲ್ಲಿರೋ ಒಂದು ಸಾಸಿವೆ ಕಾಳು ಬುದ್ಧಿ ಅವ್ರಿಗೆ ಹಂಚಿರ್ತೀನಿ. ಮತ್ತೆ ಗಿಫ್ಟ್ಗಳು ಅಂತ ಕೊಟ್ಟಾಗ ಕೈಗೊಂಚೂರು ಮನಸ್ಸು ಸಂತೋಷ ಆಗುತ್ತಲ್ಲ, ಅದೇ ಸಮಥಿಂಗ್ ಫಾರ್ ಸ್ಟಮಕ್ ಅವ್ರಿಗೆ. ಈ ರೀತಿ ಹೋಗಿ ಎಲ್ಲ ಕಡೆ, ಇವತ್ತಿಗೂ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾರೇ ಕರೆದ್ರು ಹೋಗಿ ವರ್ಷಕ್ಕೆ 1 ಸಾರಿ ನಾನು ಈ ಸರ್ವಿಸ್ ಮೋಟೋ ಮಾಡ್ತಾ ಇದ್ದೀನಮ್ಮ. ನೋಡಿ, ಇಷ್ಟೇ ಸರ್ವಿಸ್ ಅಲ್ಲ ಇವ್ರದ್ದು. ಇನ್ನೊಂದು ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಹೇಳ್ತೀನಿ. ಯಾಕೆಂದ್ರೆ ಇದು ಎಷ್ಟೋ ಇವತ್ತು ಮರೆಮಾಚಿದೆ ಅಂತ ಹೇಳ್ಬೋದು. ಇದು ನನಗೂ ಗೊತ್ತಿರಲಿಲ್ಲ. ಆಕ್ಚುಲಿ ನಮ್ಮ ಚಾನಲ್ಗೆ ಬರ್ಬೇಕು, ಈ ತರ ನಿಮ್ಮ ಅನುಭವಗಳನ್ನ ಹೇಳ್ಬೇಕು ಅಂತ ಹೇಳಿ ಮಾತಾಡ್ಬೇಕಾದ್ರೆ ಈ ವಿಚಾರ ಗೊತ್ತಾಗಿದ್ದು ನನ್ಗೆ. ಆಕ್ಚುಲಿ 13 ಇಯರ್ಸ್ ನನಗೂ ಗೊತ್ತೇ ಇರ್ಲಿಲ್ಲ. ನೋಡಿ, ಇದು ಏನಂತಾರೆ, ಈ ಕರ್ಪಾಣಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಾನು ಇದು ನಮ್ಮ ಅತ್ತೆಯಿಂದ ಪಡೆದುಕೊಂಡಿರೋದು. ನಮ್ಮ ಅತ್ತೆಯವರಿಗೆ ಅವ್ರು ತೀರೋದಾಗ 67 ಇಯರ್ಸ್. ಅವ್ರಿಗೆ 60 ಇಯರ್ಸ್ ಅಷ್ಟೊತ್ತಿಗೆ ಕೈ ನಡುಕ ಶುರುವಾಗಿತ್ತು. ನಾನು ಆಲ್ರೆಡಿ ಹೇಳಿದೆ 47 ಇಯರ್ಸ್ ಆಗಿದೆ ನಂಗೆ ಮ್ಯಾರೇಜ್ ಆಗಿ ಅಂತ. ನನಗೆ ಒಂದು 35 ಇಯರ್ಸ್ ಇಂದ ನಮ್ಮ ಅತ್ತೆಯವ್ರಿಗೆ ಯಾವಾಗ ಆಗಲ್ಲ ಅಂದ್ರು, ಕಲಿಕೆ ಅವರಿಂದ ಕಲಿತು ಈ ಮಂತ್ರ ಪಠನ, ಕರ್ಪಾಣಿಗೆ ನೀರು ಹಾಕೋದಾಗ್ಲಿ, ಉಳುಕ ಮಂತ್ರ, ದೃಷ್ಟಿ ಮಂತ್ರ,
ಕಿಸಿರ್ ಮಂತ್ರ ಅಂತಾರೆ. ಆಗಿನ ಕಾಲದಲ್ಲೆಲ್ಲ ಇವನ್ನೇ ನಂಬ್ತಾ ಇದ್ದಿದ್ದು, ಒಂದು ನಂಬಿಕೆನೇ ಜೀವನ ಅಮ್ಮ ಅವಾಗ. ಹೌದು. ಅದರಿಂದ ಅವ್ರು ಹೇಳಿದಾಗ ಅಮ್ಮ ನಾನು ಕಲಿತು ಹಾಕ್ತೀನಿ ಅಂತ, ಇಷ್ಟೇನ ಅನ್ಬಾರ್ದು ಅಂದ್ರು. ಇಲ್ಲಮ್ಮ ಖಂಡಿತ ಇಲ್ಲ, ಮಾಡ್ತೀನಿ ನಾನು ಆ ಕೆಲ್ಸ ಅಂತ. ಆಕೆ ಇರೋವಾಗ್ಲೇ 7 ವರ್ಷ ಮಾಡಿದೀನಿ. ಈಗಾಗ್ಲೇ ಹತ್ರ 36 ವರ್ಷದಿಂದ ಈ ಗಾಯಗಳಿಗೆ ಗುರುವಾರ ಬೆಳಗ್ಗೆ 7:30 ಬರ್ಬೇಕು ನಮ್ಮ ಮನೆ ಹತ್ರ, ಮತ್ತೆ ಭಾನುವಾರ ಮತ್ತೆ ಗುರುವಾರ 3 ಸಾರಿ 3 ವಿಳೆದೆಲೆ ತಗೊಂಬಂದ್ರೆ ನಾವೇ ಬಿಸಿನೀರ ಹಾಕಿ ಮಂತ್ರ ಹೇಳಿ ವಾಸಿ ಮಾಡೋದಕ್ಕೆ ದೇವ್ರ ಮೇಲೆ ಭಾರ ಹಾಕಿ ಬಿಡ್ತೀವಿ. ಸುಮಾರು ಜನಕ್ಕೆ ವಾಸಿ ಆಗಿದೆ. ಇದು ನಿಯರ್ಲಿ ಒಂದು 10,000 ಪೀಪಲ್ಸ್ಗೆ ಈ ತರ ಸರ್ವಿಸ್ ಮಾಡಿದ್ದಾರೆ ಇವರು. ಬಟ್ ಸಿಂಗಲ್ ರುಪಿ ಕೂಡ ಇವ್ರು ತಗೊಂಡಿಲ್ಲ. ಈ ಒಂದು ಕಾಯಿಲೆ ಸಂಪೂರ್ಣವಾಗಿ ವಾಸಿ ಆಗಿದೆ. 10,000 ಸುಮಾರು, ಇದು ನಮ್ದು ಅಪ್ರಾಕ್ಸಿಮೇಟ್ ಲೆಕ್ಕಾಚಾರ, 10,000 ಜನಗೆ ಒಂದು ಈ ತರ ಪ್ರಾಬ್ಲಮ್ ಇವರು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಬಟ್ ಯಾರ ಹತ್ರನೂ ಸಹ ಏನು ಒಂದು ನಿರೀಕ್ಷೆ ಇಲ್ಲದಿರ ಸರ್ವಿಸ್ ಅನ್ನ ಮಾಡಿದ್ದಾರೆ ನೋಡಿ. ಈ ತರ ಸರ್ವಿಸ್ ಅನ್ನ ಇಲ್ಲಿ ಇವಾಗ್ಲೂ ಸಹ ನಡೀತಾ ಇದೆ ಅಂತಂದ್ರೆ ನಾವು ನಂಬಲೇಬೇಕಾಗತ್ತೆ. ಇದಕ್ಕೇನು ಹಾಸ್ಪಿಟಲ್ ಖರ್ಚಿಲ್ಲ, ಅತಿಯಾದ ದುಡ್ಡು ಯಾಕಂದ್ರೆ ಈ ಒಂದು ಕಾಯಿಲೆಗೆ ಇವಾಗ್ಲೂ ಸುಮಾರು ಜನ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಆಕ್ಚುಲಿ. ಅಲ್ವಾ ಮೇಡಮ್? ಹಾಸ್ಪಿಟಲ್ ಹತ್ರ ಹೋಗಿ ಆಂಟಿ ಎಷ್ಟು ದಿನ ಹೋಗ್ ಬಂದ್ವಿ ಆಗ್ಲಿಲ್ಲ ಅಂತಾರೆ. ಪಕ್ಕದಲ್ಲೇ ಗಂಗಮ್ಮ ಗುಡಿ ಪಕ್ಕದಲ್ಲಿ ಇರೋದು ನಾವು, ಅದಕ್ಕೆ ದೇವ್ರ ಮೇಲೆ ಭಾರ ಹಾಕಿ 3 ಸಾರಿ ನೀರ್ ಹಾಕಿಸ್ಕೊಳ್ಳಿ ಅಂತೀವಿ. ಹೌದು. ಎಷ್ಟೋ ಜನ ಎಲ್ಲರಿಕೆಯಲ್ಲಿ ದುಡ್ಡು ಇಟ್ಟು ಕೊಡಕ್ ಬರ್ತಾರೆ, ನಿಮ್ ಮನೆ ದೇವ್ರಗಳಿಗೆ ಹಾಕೊಳ್ಳಿ, ವಾಸಿ ಆದ್ರೆ ಅದೇ ನಮ್ಮ ಗಿಫ್ಟ್ ಅಂತ ಹೇಳ್ತೀವಿ. ಮತ್ತೆ ನೋಡಿ, ಇನ್ನ ಒಂದು ಟ್ಯಾಲೆಂಟ್ ಇದೆ ಇವರಲ್ಲಿ. ಏನು ಅಂತಂದ್ರೆ ಇವರು ರೇಖಿ ಹೀಲರು. ಒಂದು 600 ಜನ ವಿದ್ಯಾರ್ಥಿಗಳಿಗೆ ರೇಖಿ ಕಲಿಸಿದ್ದಾರೆ, ಈಗಲೂ ಸಹ ಕಲಿಸ್ತಾ ಇದ್ದಾರೆ. ಮತ್ತೆ ಇರೋ ಕಡೆಯಿಂದನೇ ಇವರು ಹೀಲಿಂಗ್ ಸಹ ಮಾಡ್ತಾರೆ. ನಿಮ್ಮ ರೇಖಿ ಎಕ್ಸ್ಪೀರಿಯನ್ಸ್ ಹೇಗಿದೆ? ನಮ್ ಟೈಮಲ್ಲಿ ಮನುಷ್ಯನಿಗೆ ಅಪ್ ಅಂಡ್ ಡೌನ್ ಬಂದೇ ಬರುತ್ತಮ್ಮ. ಹೌದು. ಒಂದ್ಸರಿ ನಂಗೆ 2000 ನಲ್ಲಿ ಒಂಚೂರ್ ಮೈಂಡ್ ಅಪ್ ಅಂಡ್ ಡೌನ್ ಆಗಿದ್ದು. ಆ ಟೈಮಲ್ಲಿ ಅಪ್ ಅಂಡ್ ಡೌನ್ ಆಗಿ ಲೈಫ್ ನ ಏನ್ ಮಾಡ್ಬೇಕು ಅನ್ನೋ ಬದ್ಲಿ ನನ್ ಮೈಂಡ್ ಗೋನ್ ಲರ್ನ್ ಸಮಥಿಂಗ್ ಅಂತ ಹೇಳ್ತು. ಮನೇಲಿ ಹೆಂಗು ನಂಗೆ 100% ಪರ್ಮಿಷನ್ ಇದೆ ನಮ್ಮ ಯಜಮಾನ್ರು. ನಾನು ರೇಖಿ ಕಲಿಬೇಕು ಅಂತ, ಕಲಿಯಮ್ಮ ಅಂದ್ರು. ವಿತಿನ್ 2.5 years ಅಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ವರೆಗೂ ಕಲಿತ್ವಿ. ಕಲ್ತಿದ್ದನ್ನ ಯುಟಿಲೈಸ್ ಮಾಡೋದು ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ್ಲೂ ಅಷ್ಟೇ, ಕಲ್ತಿದ್ದನ್ನ ಎಷ್ಟು ಹೇಳ್ಕೊಡ್ತೀವೋ ಅಷ್ಟು ಪರ್ಫೆಕ್ಟ್ ಆಗ್ತೀವಿ ಅಂತ ನಂಗೆ ಫಸ್ಟ್ ಟೀಚರ್ ಯಾರೋ ಹೇಳಿರೋದು. ನಾನು ಅದೇ ಕೆಲಸ ಮಾಡಿದೆ. ಈಗ್ಲೂ ಇನ್ನು ಇವಾಗ ನೋಡಿ 10th April ಅಲ್ಲಿ ಯಾರೋ ಇಬ್ರು ಬರ್ತಿದ್ದಾರೆ ಕಲಿಯೋಕೆ, ಬರ್ತಾ ಇದಾರಮ್ಮ, ಕಲಿತಾ ಇದ್ದಾರೆ. ಡಿಸ್ಟೆನ್ಸ್ ಹೀಲಿಂಗು ಮಾಡ್ತೀನಿ. ಮತ್ತೆ ರೇಖಿಯಿಂದ ನೀವೆಲ್ಲೇ ಇರಿ ಒಂದು ಫೋಟೋ ಕಳಿಸಿ 21 days ಮಾರ್ನಿಂಗ್ ಈವ್ನಿಂಗ್ ರೇಖಿ ಸರ್ವಿಸ್ ಕೊಡ್ತಾ ಇದ್ದೀನಿ. ಇದು ರೇಖಿನಲ್ಲಿ ಒಂಚೂರು ಅಮೌಂಟ್ ತಗೊಂಡ್ ಮಾಡ್ಬೇಕು ಅಂತಾರೆ. ನಮ್ಮ ರಕ್ತ ಸಂಬಂಧಿಗಳನ್ನ ಬಿಟ್ಟು ಬೇರೆಯವ್ರ ಹತ್ರ ಒಂದು ಸ್ಮಾಲ್ ಅಮೌಂಟ್, ಹೇಗೆ 16 ರೂಪಾಯಿ ಆ ತರ ತಗೊಂಡು ಟ್ರೀಟ್ಮೆಂಟ್ ಕೊಡ್ತೀನಿ. ಹೌದೌದು. ಓಕೆ ನೋಡಿ, ಈ ರೇಖಿ ಅನ್ನೋದು ಇವಾಗ ಆಧುನಿಕ ಯುಗದಲ್ಲಿ ಸಹ ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ವಿದ್ಯೆ ರೇಖಿ. ಬಟ್ ಮೇಡಮ್ ಆಗಿನ ಕಾಲದಿಂದಾನೇ ಸಹ ಅದನ್ನ ಕಲಿತು ಈಗಲೂ ಸಹ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ. ಅಂಡ್ ಮೇಡಮ್, ನನ್ಗೆ ನಿಮ್ಮ ಕಡೆಯಿಂದ ಒಂದಷ್ಟು ಮಾಹಿತಿ ಬೇಕು. ಏನಂತಂದ್ರೆ ಹಿಂದೂ ಸಂಪ್ರದಾಯಗಳ ಬಗ್ಗೆ, ಯಾಕಂದ್ರೆ ನೀವು ತುಂಬಾ ಅನುಭವಿ ಮಹಿಳೆ, ಈಗ ಈ ವಿಚಾರ ನಿಮ್ಮಿಂದ ತಿಳ್ಕೊಂಡ್ರೆ ನನ್ಗೆ ತುಂಬಾ ಒಳ್ಳೇದು ಅನಿಸ್ತಾ ಇದೆ, ನಮ್ಮ ವೀಕ್ಷಕರಿಗೂ ಸಹ ಒಂದಷ್ಟು ವಿಚಾರ ಹೋಗ್ಲಿ. ಹಿಂದೂ ಸಂಪ್ರದಾಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಅಮ್ಮ, ಹಿಂದೂ ಸಂಪ್ರದಾಯ ಅಂದ್ರೆ ಬಹಳ ದೊಡ್ಡದು, ತುಂಬಾ ದೊಡ್ಡ ವಿಚಾರ. ಹೌದು. ಆಮೇಲೆ ನಾನು ಹೇಳಕ್ ಬಂದ್ರೆ ಇವ್ರ ಮನೇಲಿ ಏನು ತಪ್ಪೆ ನಡೆದಿಲ್ವಾ? ಯಾಕೆಂದ್ರೆ ನನ್ ಪದ್ಮಶ್ರೀ ಎಲ್ಲಾರ್ಗು ಗೊತ್ತು. ಹೌದು. ನಾನು ಹೇಳೋದು ಇಷ್ಟೇ, ಇವಾಗ ನೋಡಿ, ಹಿಂದೆ 47 years ಬಿಟ್ಟು ಯಾರು ಅಂಗಡಿಲಿ ಕೂತ್ಕೋತಾ ಇರ್ಲಿಲ್ಲ. ನಾನೇ ಫಸ್ಟ್ ಮಹಿಳೆ ಕೂತಿದ್ದು. ಅವತ್ತಿನ ದಿನ ನಮ್ಮ ಯಜಮಾನ್ರ ಸಪೋರ್ಟ್ ಬಂದು, ಏನೋ ನೀನ್ ಹೆಂಡತಿನ ಕೂರಿಸ್ತೀಯ ಅಂದಾಗ ಅವ್ರು ಒಂದೇ ಮಾತು ಹೇಳಿದ್ದು, ನಂಗೆ ಸಪೋರ್ಟ್ ಬೇಕು, ಅಂಗಡಿಗೆ ಕೂರಿಸ್ಕೊಂಡಿದ್ದೀನಿ. ಹೌದು. ಅಷ್ಟೇ ಅಲ್ಲಮ್ಮ, ಜೊತೆಗೆ ನಾವು ಬೆಂಗಳೂರ್ಗಲ್ಲ, ನಮ್ಮ ಮನೆ ಬೀದಿಯಲ್ಲೇ ಗೌರಿಶಂಕರ್ ಬಳೆ ಅಂಗಡಿ ಇದೆ. ನಾನು ಬಂದ ಹೊಸರಲ್ಲಿ ನಂಗೆ ಬಳೆ ತಂದ್ಕೊಡ್ಬೇಕು, ನಮ್ ಮೈಲ್ನ ತಂದ್ಕೊಡ್ತಾ ಇದ್ರು. ಇವತ್ ನೋಡಿ, ಈ ಟಪರ್ ಬಿಸ್ನೆಸ್ ಅಂತ ಹೇಳಿದೆ ನಿಮಗೆ, 23-24 ವರ್ಷದಿಂದ ಮಾಡ್ತಿದ್ದೀನಿ. ಅದ್ರಲ್ಲಿ ಫಾರಿನ್ ಟ್ರಿಪ್ಸ್ 10 ಫಾರಿನ್ ಟ್ರಿಪ್ ಮುಗ್ದಿದ್ಯಮ್ಮ ನಂಗೆ. ಗ್ರೇಟ್. ಒಬ್ಬೊಬ್ಬೆ ಹೋಗಿ ಬಂದಿದ್ದೀನಿ. ನನಗೆ ಒಬ್ಬಳೆ ಬೆಂಗಳೂರಿಗೆ ಅಮ್ಮ ಮನೆಗೆ ಹೋಗ್ಬೇಕಿದ್ರು ಬಾಲ ಬೇಕಿತ್ತು ನಮಗೆ. ಗೌರಿಶಂಕರ್ ಮಳೆ ಅಂಗಡಿಗೆ ಕಳಿಸಲ್ಲ ಅಂದ್ರೆ ಗಂಗಮ್ಮ ಗುಡಿ ಬೀದಿಲಿ ನೀವೇ ಲೆಕ್ಕ ಹಾಕೊಳ್ಳಿ. ಮ್ಯಾಚಿಂಗ್ ಬ್ಲೌಸ್ ಮೈದ್ನ ಹೋಗಿ ತಂದ್ಕೊಡೋದು, ಹೊಲಿಯಕ್ಕೆ ಟೈಲರ್ ಮನೆಗೆ ಬರೋದು. ಈ ತರ ಸಂಪ್ರದಾಯದಲ್ಲಿ ಇದ್ರು ನಮ್ಮ ಕಲಿಕೆಗೆ ಅಡ್ಡ ಇಲ್ದಿರ, ನಾವು ನಮ್ಮ ಚೌಕಟ್ಟು ಬಿಡ್ದಿರ ಎಷ್ಟಾಗತ್ತೆ ಅಷ್ಟನ್ನು ಪರಿಪಾಲಿಸ್ಕೊಂಡು ಹೋಗ್ತಾ ಇದೀವಮ್ಮ. ಹೌದು. ಒಂದು ಪೂಜೆ ಆಗ್ಬೋದು, ಬೆಳಗ್ಗೆ ಎದ್ದಿನ ಸ್ನಾನ, ಪೂಜೆ, ನಮ್ಮ ಮುಂದೆ ಗೌರಿ ಹಬ್ಬ,
ಹಬ್ಬದ ವ್ಯವಸ್ಥೆ ತಾಯಿ ಮನೇಲಿ ಹೇಗಾರು ಬೆಳೆದಿರಮ್ಮ. ತಾಯಿ ಮನೆ ದೇವ್ರು ಬೇರೆ, ಅತ್ತೆ ಮನೆ ದೇವ್ರು ಬೇರೆ. ಹೌದಾ? ಅತ್ತೆ ಮನೆ ದೇವ್ರನ್ನ ಪಾಲಿಸ್ಕೊಂಡು ಹೋಗ್ತೀವಿ. ನಾನು ಹೇಳೋದಿಷ್ಟೇ, ಗೃಹಿಣಿ ಗೃಹ ಮುಚ್ಚತೆ. ಯಾವ ಮನೆ ಸೇರ್ತೀರಾ ಆ ಮನೆ ನಿಮ್ಮ ದೇವಸ್ಥಾನ ಅಂತ ತಿಳ್ಕೊಂಡು, ನಮ್ ದೇವಸ್ಥಾನ ನಾವು ಹೊಲಸು ಮಾಡ್ಕೋತೀವ? ಇಲ್ಲ, ಸ್ವಚ್ಛವಾಗಿ ಇಟ್ಕೋತೀವಿ. ಅದೇ ತರ ಮನೆಯೂ ಸ್ವಚ್ಛವಾಗಿ, ಮನಸ್ಸು ಸ್ವಚ್ಛವಾಗಿ ಇಟ್ಕೊಂಡು, ನಮಗೆ ತಿಳಿದಷ್ಟು ದೊಡ್ಡವ್ರು ಎಷ್ಟೇ ಹೇಳ್ಕೊಡ್ತಾರೋ ನಮ್ಮ ಕೈಲಾದಷ್ಟು ಪಾಲಿಸ್ಕೊಂಡು ಹೋಗಿ ಅಂತ ಹೇಳ್ತೀನಮ್ಮ ನಾನು. ನೋಡಿ, ಒಳ್ಳೆ ಒಂದು ಕಡಿಮೆ ವರ್ಡ್ಸ್ ಅಲ್ಲಿ ಸೂಪರ್ ಆಗಿರುವಂತ ವರ್ಡ್ಸ್ ಅನ್ನ ಹೇಳಿದ್ರು ಮೇಡಮ್. ಅಂಡ್ ನೀವು ಟಪರ್ವೇರ್ ಬಿಸ್ನೆಸ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಅಂತ ಪ್ರಾಡಕ್ಟ್, ಬಟ್ ಹ್ಯೂಜ್ ಲೆವೆಲ್ ಅಲ್ಲಿ ಸಕ್ಸಸ್ ನ ಸಾಧಿಸಿದ್ದಾರೆ ಪದ್ಮಶ್ರೀ ಮೇಡಮ್ ಅವರು. ಅಂಡ್ ಇನ್ನೊಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ, ಎಷ್ಟೋ ಜನ ಮಹಿಳೆಯರಿಗೆ ಈ ಒಂದು ಬಿಸ್ನೆಸ್ ಮೂಲಕ ಅವರು ಎಷ್ಟೋ ಫ್ಯಾಮಿಲಿಗಳಿಗೆ ಸಹಾಯ ಹಸ್ತ ನೀಡಿದ್ದಾರೆ. ಬಿಸ್ನೆಸ್ ನ ಮಾಡೋದು ಹೇಗೆ ಮನೆಯಲ್ಲೇ ಕುತ್ಕೊಂಡು ಅಂತ ಹೆಣ್ಮಕ್ಳಿಗೆ ಹೇಳ್ಕೊಟ್ಟಿದ್ದಾರೆ. ಆ ಒಂದು ಸ್ಟಾರ್ಟಿಂಗ್ ಅದೊಂದು ಅವ್ರು ಕಲಿಸಿರ್ಬೋದು. ಆ ಒಂದು ಕಲಿಕೆಯಿಂದ ಬೇರೆ ಬೇರೆ ಒಂದು ಬಿಸ್ನೆಸ್ ನ ಮಾಡೋದನ್ನ ಇವರಿಂದ ಎಷ್ಟೋ ಮಹಿಳೆಯರು ಕಲ್ತಿದ್ದಾರೆ. ಬಹುಶಃ ಇವತ್ತು ಎಷ್ಟೋ ಜನ ಈ ಶೋ ನೋಡ್ತಾ ಇರೋಂಥವ್ರು ಹೌದು ನಿಜ ಅಂತ ಒಪ್ಕೊಂಡಿರೋರು, ಒಪ್ಕೊಳ್ತಾ ಇರೋರು ಸಾಕಷ್ಟು ಜನ ಇದ್ದಾರೆ. ಮೇಡಮ್, ಇನ್ನೊಂದು ವಿಚಾರ ನಿಮ್ಮ ಒಂದು ವರ್ಡ್ಸಲ್ಲಿ ಬರ್ಬೇಕು. ಯಾಕಂದ್ರೆ ನೀವು ತುಂಬಾ ಅನುಭವಸ್ಥರು, ತುಂಬಾ ಸಾಕಷ್ಟು ಸಮಾಜದಲ್ಲಿ ಆಗು ಹೋಗುಗಳನ್ನ ನೋಡಿರುವಂತವ್ರು. ನನ್ನ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಅಂದ್ರೆ ಮಹಿಳೆ ಹೇಗಿರ್ಬೇಕು ಅನ್ನೋದು ನಿಮ್ಮ ಅನುಭವದ ಮಾತು. ಏನೇ ಮಾಡಿದ್ರು ಈಗ ನಾನು ಟೋಟಲ್ ಆಗಿ ಕೇಳ್ತಾ ಇದ್ದೀನಿ, ಯಾಕಂದ್ರೆ ಇಂಡಿವಿಜುವಲ್ ಆಗಿ ಆತರ ಕೇಳ್ತಾ ಇಲ್ಲ. ಏನು ಅಂತಂದ್ರೆ, ಈಗ ಮಹಿಳೆ ಇವಾಗ ವರ್ಕಿಂಗ್ ವುಮೆನ್ ಆಗಿರ್ಲಿ, ಹೌಸ್ ವೈಫ್ ಆಗಿರ್ಲಿ, ಏನೇ ಒಂದು ಕೆಲಸ ಮಾಡ್ತಾ ಇರ್ಲಿ, ಹೇಗಿರ್ಬೇಕು, ಆ ಸಕ್ಸಸ್ ಆಗ್ಬೇಕಂದ್ರೆ ಏನೋ ಒಂದು ಸಮಥಿಂಗ್, ಒಂದು ಕ್ವಾಲಿಟಿಯನ್ನ ಪ್ರತಿಯೊಂದು ಮಹಿಳೆಯಲ್ಲಿ ಇರಬೇಕು. ಆ ಕ್ವಾಲಿಟಿ ಏನ್ ನಿಮ್ ಪ್ರಕಾರ? ನಿಮ್ಗೆ ಯಾವ ರೀತಿ ಹೇಳ್ಬೇಕು ಅಂತ ನಾನು ಒಂಚೂರು ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ತುಂಬಾ ಓದಿದವಳಲ್ಲ, ಜಸ್ಟ್ SLC ಓದಿದವಳು. ನಾನು ಪದೇ ಪದೇ ನೋಡಿ 24 ವರ್ಷ ಆಗುತ್ತೆ. ನನ್ನ ಶೋರೂಮ್ ಓಪನ್ ಆಗಿ 5 ವರ್ಷ ಆಯ್ತು ಟಪರ್ವೇರ್ದು. ಇದ್ರಲ್ಲಿ ನನಗೆ 2015 ಅಲ್ಲಿ ಟಪರತ್ನ ಅವಾರ್ಡು, ಟಪರತ್ನ ರೂಬಿ ಅವಾರ್ಡ್ ಅಂತಾರೆ, ಆಲ್ ಓವರ್ ಇಂಡಿಯಾ ಲೆವೆಲ್ ನನಗಲ್ಲಿ ಕೊಟ್ಟಾಗ ನನಗೇನು ಅನ್ಸಿತ್ತು, ಮನೆ ಬೀದಿ ಹೊರಗೆ ಓಡಾಡದೆ ಇರೋಳು ನಾನು ಇವತ್ತು ಒಬ್ಳೆ ಇದ್ರಲ್ಲಿ ಕೊಟ್ಟಿದ್ದಮ್ಮ, ಡೆಲ್ಲಿಲಿ ನಮಗೆ 100 ಕಂಟ್ರೀಸ್ಗೆ, ನಮ್ಮ ಇಂಡಿಯಾ ಕಂಟ್ರಿಗೆ ಒಬ್ಬರು ಕೊಡ್ತಾರೆ ವರ್ಷದಲ್ಲಿ. ಆ ತರ ಕೊಟ್ಟಾಗ ವಾಪಸ್ ಬಂದ್ಮೇಲೆ ನಮ್ಮ ಯಜಮಾನ್ ಹೇಳಿದ್ದಾರೆ, ಇನ್ನೊಂದು ಗರಿ ಬಂತು ಅಂತ ಮನೆ ಮರಿಬೇಡಮ್ಮ. ಇದು ಸಹಜವಾಗಿ ಎಲ್ಲರ ಮನೆಯಲ್ಲೂ ಹೇಳದೆ. ನಾವು ಫಸ್ಟ್ ನಮ್ಮ ಮನೆ, ಮಕ್ಕಳು, ನಮ್ಮ ಊಟದ ವ್ಯವಸ್ಥೆಯ, ನಮ್ಮ ಮನೇಲಿ ಊಟ ಚೆನ್ನಾಗಿದ್ರೆ, ಮನೆ ಚೆನ್ನಾಗಿದ್ರೆ, ನಾವುಗಳು ಸಹ ಹೆಲ್ದಿ ಆಗಿ ಒಳ್ಳೆ ಗುಡ್ ಟೈಮ್ ಟೇಬಲ್ ಇರ್ಬೇಕಮ್ಮ. ಟೈಮ್ ಟೇಬಲ್ ಇಲ್ಲದೆ ಜೀವನ ಇಲ್ಲ. ಕ್ಲಾಸ್ಗಳಲ್ಲಿ LKG ಇಂದ ಹೇಳ್ಕೊಟ್ಟಿರ್ತಾರೆ ಟೈಮ್ ಟೇಬಲ್ ಹೇಗಿರ್ಬೇಕು ಅಂತ. ನಮ್ಮ ಮನೆಗೆ ಏನೇನ್ ಬೇಕು ವ್ಯವಸ್ಥೆ ಮಾಡ್ಕೊಂಡ್ರೆ, ಬೆಳೆ ಅಂಗಡಿಗೆ ಹೋಗದೆ ಇರೋಳು ಫಾರಿನ್ಗೆ ಹೋಗಿ ಬಂದಿದ್ದಾಳೆ ಅಂದ್ರೆ ನೀವೇ ತಿಳ್ಕೊಳ್ರಮ್ಮ. ಇನ್ ಹೆಚ್ಚಾಗಿ ನಾನು ಏನೇ ಹೇಳಿ, ಎಲ್ಲಿ ಆದ್ರೂ ಸರಿ ಹೆಣ್ಣು ತನ್ನ ಚೌಕಟ್ಟು ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ತೀನಿ ನಾನು. ಹೌದು, ಇದಕ್ಕೊಂದು ಪುಟ್ಟ ಸ್ಟೋರಿ ಹೇಳ್ತೀನಿ, ಹೇಳಿ. ನಿಮಗೆ ಇಷ್ಟ ಆಗಿ ನಿಮ್ಗೆ ಯಾವ ತರ ಬೇಕೋ ತಗೊಳ್ಳಿ. ಒಂದು ತಾಯಿ ಮಗು ಝೂಗೆ ಹೋಗ್ತಾರೆ. ಝೂನಲ್ಲಿ ಒಂಟೆನ ನೋಡಿ ಅದು ಕೇಳುತ್ತೆ, ಮಮ್ಮಿ ಇದಕ್ಕೆ ಯಾಕೆ ಡಬಲ್ ಲ್ಯಾಶಸ್ ಇದೆ ಅಂತ. ಕಣ್ಣಿನ ರೆಪ್ಪೆಗಳು ಎರಡೆರಡು ಇರುತ್ತಮ್ಮ ಒಂಟೆಗೆ. ಓಕೆ, ಅವರು ಈಗ ಇಂಗ್ಲಿಷ್ ಮೀಡಿಯಂ ಮಕ್ಕಳೇ ಅಲ್ವಮ್ಮ ಎಲ್ಲ. ಇಟ್ ಈಸ್ ಎ ಡೆಸರ್ಟ್ ಅನಿಮಲ್. ಸೊ ಡೆಸರ್ಟ್ ಅಲ್ಲಿ ಬಿರುಗಾಳಿಗೆ ಮರಳೆದ್ದಾಗ ಒಂದು ಕಣ್ಣು ರೆಪ್ಪೆ ಮುಚ್ಚಿ ಇನ್ನೊಂದು ತೆರೆದು ಜರ್ನಿಗೆ ಉತ್ತಮ ಅಂತ ಹೇಳುತ್ತೆ. ಓಹೋ, ಮಗುಗೇನ್ ಗೊತ್ತಿರಲ್ಲ, ಅಮ್ಮ ಹೇಳಿದ್ ಪರ್ಫೆಕ್ಟ್ ಅಂತ ತಿಳ್ಕೊಳುತ್ತೆ. ಇದಕ್ಕೆ ಯಾಕೆ ನಮ್ಮ ಬೇರೆ ಪ್ರಾಣಿಗಳ ತರ ಇಲ್ಲ, ಬೆನ್ಮೇಲೆ ಇಷ್ಟು ದೊಡ್ಡದು ಒಂಥರ ಬಾವು ತರ ಬಂದಿರುತ್ತಲ್ಲಮ್ಮ, ಹಿಂಗೆ ಹಂಪು ತರ ಇದೆ ಅಂತ. ಇದು ಡೆಸರ್ಟ್ ಅನಿಮಲ್. ಇದನ್ನ ನೀರು ಸಿಗಲ್ಲಪ್ಪ, ನೀರ್ ಕಲೆಕ್ಟ್ ಮಾಡಿ ಇಟ್ಕೊಂಡು ತನಗ್ ಬೇಕಾದಾಗ ಕುಡಿಯತ್ತೆ ಅಂತ ಹೇಳುತ್ತೆ. ಮಕ್ಕಳು ಹಾಗೆ ತುಂಬಾ ಪರಿಶೀಲಿಸ್ತಾರೆ. ಹೌದು, ಪಾದಗಳನ್ನ ನೋಡಿದಾಗ ಇದ್ರದ್ದು ಯಾಕೆ ಪಾದ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಎಲ್ಲಿ ಮರಳಲ್ಲಿ ಎಲ್ಲಿ ಊತೋಗ್ತೀವಿ ಅಂತ ಗೊತ್ತಿಲ್ಲಪ್ಪ. ಜರ್ನಿ ಮಾಡುವಾಗ 3 ಕಾಲು ಊತೋದ್ರು 4ನೇ ಕಾಲು ಎತ್ತಿ ಮೇಲಕ್ಕಿಟ್ಟು ಪ್ಯಾಸೆಂಜರ್ನ ಒಂದು ಡೆಸ್ಟಿನಿಗೆ ತಲುಪಿಸೋದು ಅಂತ. ಆ ಪುಟ್ಟ ಮಗು ಕೇಳುತ್ತೆ, ವಾಟ್ ಈಸ್ ದ ಹೆಲ್ ದಿಸ್ ಕ್ಯಾಮಲ್ ಈಸ್ ಡೂಯಿಂಗ್ ಇನ್ ದ ಝೂ ಅಂತ. ಆಗ ತಾಯಿ ಹೇಳೋದಲ್ಲ, ನಾನು ಹೇಳ್ತೀನಿ, ಆ ಮಗುಗೆ ಪ್ರಾಣಿ ಬಗ್ಗೆ ಹೇಳಿದ್ಲು. ಹಾಗೆ ನಮ್ಮತನ, ನಮ್ಮನೆ ವ್ಯವಸ್ಥೆ, ನಮ್ಮ ಸಮಾಜ ವ್ಯವಸ್ಥೆ ಎಲ್ಲ ತಿಳ್ಕೊಂಡು
ನಾವ್ ಎಲ್ಲಿಗೆ ಸೂಕ್ತ ಅನ್ನೋದು ನಾವು ಡಿಸೈಡ್ ಮಾಡ್ಕೊಂಡು ಮನೆಯವ್ರನ್ನ ಒಪ್ಪಿಸಿ ನಾವ್ ಎಲ್ಲಿ ಹೇಗಿರ್ಬೇಕು ಹಾಗೆ ಇದ್ದು ನಮಗ್ ಬಿಟ್ಟಿದ್ದಾರೆ ಅಂತ ರಾತ್ರಿ 12ವರೆಗೂ ತಿರುಗಬಾರ್ದು, ಬಿಟ್ಟಿಲ್ಲ ಅಂತ ಓಡೋಡಿ ಬಂದ್ಬಿಡ್ಬಾರ್ದು. ಎಲ್ಲಿದ್ರು ನಮ್ ಕರ್ತವ್ಯ ಪ್ರಜ್ಞೆಯಲ್ಲಿದ್ರೆ ನಿಭಾಯಿಸ್ತೀವಿ ಅಂತ ನಾನು ಹೇಳ್ತೀನಮ್ಮ. ನೋಡಿ ಮೇಡಮ್ ಪದೇ ಪದೇ ರಿಪೀಟ್ ಮಾಡ್ತಿದ್ರು, ನಾನು SLC ಅಷ್ಟೇ ಓದಿರೋದು, ನಾನು ಜಾಸ್ತಿ ಓದಿಲ್ಲ ಅಂತ. ನೋಡಿದ್ರೆ ಇಂಗ್ಲಿಷ್ ಹೆಂಗ್ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ, ಇದೆಲ್ಲಾನು ಸಹ ನಾನು ಕಲಿಬೇಕು ಅನ್ನೋ ಒಂದು ಹಂಬಲ, ನಾನು ಕಲಿಬೇಕು ಅನ್ನೋ ಒಂದು ಆಸೆ ಅವರನ್ನ ಇಲ್ಲಿವರೆಗೂ ತಂದು ನಿಲ್ಸಿರೋದು ಅಂತ ಹೇಳ್ಬಿಟ್ಟು. ನೋಡಿ ಬಿಸ್ನೆಸ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು, ಸಾಕಷ್ಟು ಅನುಭವ ಇದೆ ಅವರಿಗೆ. ನೀವು ಬೇಕಾದ್ರೆ ಅವರಿಂದ ರೇಖಿ ಕಲಿಬೇಕು ಅಂತ ಆಗ್ಲಿ, ಇನ್ನ ಸೆಲ್ಫ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ನಿಮ್ ಮನಸ್ಸಿದ್ರೆ ಈ ಒಂದು ಎಪಿಸೋಡ್ ಅಲ್ಲಿ ಅವ್ರ ನಂಬರ್ ಬರ್ತಾ ಇದೆ, ಪದ್ಮಶ್ರೀ ಅಂತ ಹೇಳ್ಬಿಟ್ಟು ನೇಮ್ ಹಾಕ್ಬಿಟ್ಟು ಏನ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ನೀವು ಕಾಲ್ ಮಾಡಿ ಬೇಕಾದ್ರೆ ಅವ್ರನ್ನ ಭೇಟಿ ಮಾಡ್ಬೋದು, ಅವರ ಒಂದು ಸಲಹೆಗಳನ್ನ ತಿಳ್ಕೊಬಹುದು. ಅವ್ರು ಯಾವತ್ತೂ ಸಹ ಬಿಫೋರ್ ಒಂದು ಕಾಲ್ ಮಾಡ್ಕೊಂಡು ಅವ್ರನ್ನ ಭೇಟಿ ಮಾಡಿ ಅವ್ರು ಟೈಮ್ ಕೊಡ್ತಾರೆ. ಯಾವತ್ತೂ ಸಹ ಅವ್ರು ಇಲ್ಲ ಅಂತ ಅನ್ನೋ ವ್ಯಕ್ತಿನೇ ಅಲ್ಲ. ನಿಮ್ಗೆ ಏನ್ ಬೇಕೋ ಒಂದು ಮಹಿಳೆಗೆ ಬೇಕಾದಂತಹ ಒಂದು ಜ್ಞಾನವನ್ನ, ಒಂದು ಸಹಕಾರವನ್ನ ಎರಡು ಮಾತಿಲ್ದಿರ ಅವರು ಕೊಡುವಂತಹ ಒಂದು ಮಹಿಳೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಮೇಡಮ್ ಫೈನಲಿ ಆಗಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲ ಮಹಿಳೆಯರಿಗೂ ಸಹ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಸಾಧ್ಯ ಆದಷ್ಟು ಮಹಿಳೆಯನ್ನೇ 64 ಶಕ್ತಿ ಸ್ವರೂಪಿಣಿ ಅನ್ಕೋತೀನಿ ನಾನು. ಅವ್ರು ಒಂದ್ ಕಡೆ ಟೀ ಮಾಡ್ತಿರ್ತಾರೆ, ಯಜಮಾನ್ರು ಕೇಳ್ಬೋದು, ಮಾವ ಕೇಳ್ಬೋದು, ಮಕ್ಳು ಕೇಳ್ಬೋದು, ವೆರೈಟೀಸ್ ಮಾಡಿ ಕೊಡ್ತಾರೆ. ಜೊತೆಗೆ ಹೊರಗೆ ಆಳ್ನವನ್ ಬಂದ್ನ, ಕೆಲ್ಸದವಳು ಬಂದ್ನ, ಇಷ್ಟೆಲ್ಲ ಚುರುಕಾಗಿರತ್ತೆ. ಅದಕ್ಕೆ 64 ವಿದ್ಯೆಗಳು ಅವಳಲ್ಲೇ ಇದೆ. ದಯವಿಟ್ಟು ಯಾರು ನನ್ಗೇನು ಬರಲ್ಲ ಅನ್ಕೊಳ್ಳೋದಕ್ಕಿನ ನಂಗೇನು ಬರುತ್ತೆ ಅಂತ ತಿಳ್ಕೊಂಡು ಈ ಒಂದು ಇವರು ಕಾಮಾಕ್ಷಿ ಅವ್ರು ಕೊಡ್ತಾ ಇರುವಂತ ಒಂದು ಕಾರ್ಯಕ್ರಮದಿಂದ ಖಂಡಿತ ನೀವೇನು ಅನ್ನೋದನ್ನ ನೀವೇ ಶಾರ್ಪ್ ಮಾಡ್ಕೊಳ್ರಮ್ಮ. ಹೌದು ನೋಡಿ, ಎಷ್ಟೋ ಜನಕ್ಕೆ ಹೇಳ್ಕೊಟ್ಟಿದ್ದಾರೆ ಎಸ್ ಸರಿ ಹೇಳಿದ್ರು. ಮೊನ್ನೆ ರೀಸೆಂಟ್ ಆಗಿ 2019 and 2017 2 ಸಾರಿ ನಂಗೆ ಡ್ರೀಮ್ ಬಿಗಿನಿಂಗ್ ಅವಾರ್ಡ್ ಅಂತ ಬಂತು. ಈ ಡ್ರೀಮ್ ಬಿಗಿನಿಂಗ್ ಅವಾರ್ಡ್ ಏನು ಅಂದ್ರೆ ಬೇರೆಯವ್ರ ಕನಸುಗಳನ್ನ ನನಸು ಮಾಡಿರೋದಿಕ್ಕೆ. ಇದು ಟಪರ್ ಬಿಸ್ನೆಸ್ ಅಲ್ಲಿ, ನಿಜ ಜೀವನದಲ್ಲಿ ಈ ತರ ಯಾರು ಕೊಡಲ್ಲಮ್ಮ. ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಹೋಗಿ ಅಲ್ಲಿ ಇದ್ದಾಗ ಅಲ್ಲಿ ನಮ್ಮನ್ನ ಗುರುತಿಸಿ ಕೊಟ್ಟಿದ್ದಾರೆ. ಅದನ್ನ ಕಾಮಾಕ್ಷಿ ಅವರು 2-3 ಸರಿ ನೀವ್ ಹೇಳಿದ್ದು ನೋಡಿ, ಅಷ್ಟು ಸುಲಭ ವಿಚಾರ ಅಲ್ಲ ಮೇಡಮ್. ನೋಡಿ ನಾವು ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ಮಾಡಿದೀರಾ. ಇಂಡಿಯಾ ಲೆವೆಲ್ ಅಲ್ಲಿ ಒಂದು ವುಮೆನ್, ನೀವ್ ಹೇಳಿದ್ರೆ ಪದೇ ಪದೇ SLC ಓದಿರೋ ಒಂದು ವುಮೆನ್ ಇಂಡಿಯಾ ಲೆವೆಲ್ ಅಲ್ಲಿ ಒಂದು ಅವಾರ್ಡ್ ತಗೊಂಡಿದ್ದಾರೆ ಅಂತಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಅದರ ಹಿಂದೆ ಎಷ್ಟು ಶ್ರಮ ಇದೆ ಅನ್ನೋದು ನಾವು ಸಹ ಯೋಚನೆ ಮಾಡ್ಬೇಕಾಗುತ್ತೆ. ನೋಡಿ, ಒಬ್ಬ ವ್ಯಕ್ತಿ ಸಾಧನೆ ಮಾಡೋವರೆಗೂ ಅದನ್ನು ಯಾರು ಗುರುತಿಸೋದಿಲ್ಲ, ಸಾಧನೆ ಮಾಡಿದ ಮೇಲೆ ಗುರುತಿಸ್ತಾರೆ. ಸಾಧನೆ ಮಾಡಿದ್ದಾರೆ ಅಂತ. ಆದ್ರೆ ಆ ಸಾಧನೆ ಹಿಂದೆ ಇರುವಂತಹ ಒಂದು ಕಷ್ಟ ಸುಖಗಳು, ಎಷ್ಟು ಅವರು ಆ ಸಾಧನೆಯಿಂದ ಎಷ್ಟು ನಿದ್ದೆ ಇಲ್ಲದಿರೋ ರಾತ್ರಿಗಳು ಕಳೆದಿರ್ತಾರೆ, ಊಟ ಇಲ್ಲದಿರುವಂತಹ ದಿನಗಳು ಕಳೆದಿರ್ತಾರೆ, ಎಷ್ಟು ಎಫರ್ಟ್ ಹಾಕಿರ್ತಾರೆ, ಕಣ್ಣೀರ್ ಸುರಿಸಿರ್ತಾರೆ, ಎಲ್ಲಾನು ಸಹ ಯಾರು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಯೋಚನೆ ಮಾಡೋದಿಲ್ಲ. ಆದ್ರೆ ಒಂದು ಮಹಿಳೆ ಅನ್ನೋದು, ಮಹಿಳೆ ಸಕ್ಸಸ್ ಆಗ್ಬೇಕಾದ್ರೂ ಅಷ್ಟೇನೆ ಅವರ ಹಿಂದೆ ಏನೆಲ್ಲ ಅನುಭವಿಸಿರ್ತಾರೆ. ನಾನೇ ಇವತ್ತು ಕೂತಿರ್ಬೋದು ಸ್ಟುಡಿಯೋದಲ್ಲಿ, ಮೇಡಮ್ ಅವರು ಕೂತಿರ್ಬೋದು, ಆದ್ರೆ ನಮ್ಮ ಹಿಂದೆ ಒಂದು ಜೀವನ ಇದೆ. ಆ ಒಂದು ಜೀವನಕ್ಕೆ ನಾನು ಇವತ್ತಿಲ್ಲಿ ಬಂದು ಕೂತಿದ್ದೀನಿ ಅಂತ ನಿಮ್ಗೆಲ್ಲರಿಗೂ ಕಾಣಿಸ್ತಾ ಇರ್ಬೋದು. ಆದ್ರೆ ಹಿಂದೆ ನಾನು ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ನನ್ನ ಎಫರ್ಟ್ ಎಷ್ಟಿರ್ಬೇಕು, ನಾನು ಎಷ್ಟೆಲ್ಲ ಒಂದು ಅಡೆತಡೆಗಳನ್ನ ಮೀರಿ ಇಲ್ಲಿ ಬಂದಿದ್ದೀನಿ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಈಗ ನಂದೇ ಎಕ್ಸಾಂಪಲ್ ಅಂತಲ್ಲ, ಈಗ ಮೇಡಮ್ ಅಷ್ಟೇ ಇಂಡಿಯಾ ಲೆವೆಲ್ ಅಲ್ಲಿ ಅವ್ರು ಅವಾರ್ಡ್ ತಗೊಂಡಿದ್ದಾರೆ ಅಂದ್ರೆ ಅದರ ಹಿಂದೆ ಎಷ್ಟು ಒಂದು ಎಫರ್ಟ್ ಇರುತ್ತೆ ಅವ್ರದ್ದು ಅನ್ನೋದನ್ನ ಒಂದ್ಸಲ ನೀವು ಯೋಚನೆ ಮಾಡಿ ನೋಡಿ. ಸೊ ಯಾರಿಗೂ ಸಹ ಕೈಲಾಗದೇ ಇರುವಂತಹ ಒಂದು ವಿಚಾರ ನಮ್ ಕೈಯಲ್ಲಿ ಆಗಲ್ಲ ಅನ್ನೋದು ಏನೂ ಇಲ್ಲ. ಮನಸ್ಸು ಮಾಡ್ಬೇಕು, ಮಾತು ಚೆನ್ನಾಗಿರ್ಬೇಕು. ಒಂದ್ ಹೇಳಿದ್ರಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಲೈಫ್ ಅಲ್ಲಿ ತುಂಬಾ ಮುಖ್ಯ. ಹಾಗೆ ನಮ್ಮ ಒಂದು ಬೌಂಡರಿ ಲೈಫ್ ಅನ್ನ ಹಾಕೊಂಡು, ಮಹಿಳೆ, ನಾನು ಹೇಳ್ತಿರೋದು ಮಹಿಳೆ ಆದರೂ ಒಂದು ಬೌಂಡರಿ ಲೈನ್ ಅನ್ನ ಹಾಕೊಂಡು ಒಂದು ಚಾಕಚಕ್ಯತೆಯಿಂದ ಕೆಲಸ ಮಾಡಿದಾಗ, ಯೋಚನೆ ಮಾಡಿದಾಗ, ಪಾಸಿಟಿವ್ ಮೈಂಡ್ ಅಲ್ಲಿ ಥಿಂಕಿಂಗ್ ಮಾಡಿದಾಗ ಸೊ ಎಲ್ಲರೂ ಸಹ ಸಕ್ಸಸ್ ಆಗೇ ಆಗ್ತಾರೆ. ನಮ್ಗೇನೋ ಗೊತ್ತಿಲ್ಲ ಅನ್ಕೊಳ್ಳೋ ಬದಲು ನಮ್ಗೇನೋ ಒಂದು ಗೊತ್ತಿದೆ ಅಂತ ತಿಳ್ಕೊಳ್ಳೋದು ನಮ್ಮ ಒಂದು ಇನ್ನೊಂದು ಹೆಜ್ಜೆ ಮುಂದೆ ಹಾಕೋದಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಏನಂತೀರಾ ನೀವು? ಖಂಡಿತ ಹೌದಮ್ಮ, ನಿಜವಾಗ್ಲೂ ಹೇಳಿದ್ದಷ್ಟು ಸತ್ಯ.
ಯಾರಿಗಾರು ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ, ಹೌದು. ಪ್ರಯತ್ನಿಸಿ. ಹೌದು. ನನಗೆ ಒಂದ್ ಕಾಲ್ ಮಾಡೇ ಬರ್ಬೇಕಮ್ಮ, ಕಾಮಾಕ್ಷಿ ಅವ್ರು ಹೇಳ್ದಂಗೆ. ಹೌದು. ಯಾಕೆಂದ್ರೆ ನಂದೇ ಅದು ಸಂಸಾರ ಇದೆ. ಹೌದು. ನಾನು ಈಗಾಗ್ಲೇ 47 ಇಯರ್ಸ್ ಮ್ಯಾರಿಡ್ ಆಗಿದ್ದೆ. ನಂಗೆ 68 ಆದಾಗ ನಮ್ಮ ಯಜಮಾನ ಇನ್ನೂ ದೊಡ್ಡವರು. ಹೌದು. ನಾವೆಲ್ಲ ಜೊತೆಗೆ ಪ್ಲಸ್ಗಳು ಇಟ್ಕೊಂಡಿರೋರಮ್ಮ. ಆ ಪ್ಲಸ್ಗಳನ್ನು ಮೇಂಟೈನ್ ಮಾಡ್ಕೊಂಡು ನಮ್ ಬಿಸ್ನೆಸ್ ಇವತ್ತಿಗೂ ಶೋರೂಮು ನಡೀತಾ ಇದೆ, ಎಲ್ಲಾ ತರನೂ ನಡೀತಾ ಇದೆ. ನನ್ ಕೈಲಿ ಆದಷ್ಟು ಯಾಕೆ ನಾನು ಮಾಡ್ತಾ ಇದ್ದೀನಮ್ಮ. ಕಾಲ್ ಮಾಡ್ಕೊಂಡ್ ಬನ್ನಿ ಅಂತ ಯಾಕೆ ಹೇಳಿದ್ರೆ ನೀವು ಬಿಸಿ ಪರ್ಸನ್ ಅಂತ ನಂಗೂ ಗೊತ್ತು. ಹಾಗಾಗಿ ಅವರು ಬಂದು ಡಿಸಪಾಯಿಂಟ್ ಆಗೋದ್ ಬೇಡ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಅಂತ ಹೇಳಿ ನಾನೇ ನಿಮಗೆ ಬಂದ್ಬಿಡಿ ಅಂತ ಡೈರೆಕ್ಟ್ ಕಾಲ್ ಮಾಡ್ಕೊಂಡ್ ಬಂದ್ರೆ ಖಂಡಿತ ಇಬ್ಬರು ಟೈಮ್ ಸೇವ್ ಆಗುತ್ತೆ, ಇಬ್ಬರಿಗೂ ಟೈಮ್ ಸೇವ್ ಆಗುತ್ತೆ. ಸೊ ಒಂದು ಬೇಕಾದ್ರೆ ಅವ್ರನ್ನ ಒಂದು 10 ನಿಮಿಷ ಎಕ್ಸ್ಟ್ರಾ ಬೇಕಾದ್ರೆ ಟೈಮ್ ಕೊಟ್ಟು ಮಾತಾಡೋಂಥವ್ರು ಮಾತಾಡೋದೇ ಕುತ್ಕೊಂಡು ಅವ್ರೇನ್ ಟೈಮ್ ನೋಡೋ ಒಂದು ಮಹಿಳೆ ಅಲ್ಲ ಅವರು. ಅವ್ರು ಏನ್ ಹೇಳ್ಬೇಕು ಅನ್ಕೊಂಡಿದ್ರೆ ಸಂಪೂರ್ಣವಾಗಿ ನಿಮ್ಗೆ ಹೇಳಿ ಗೈಡ್ ಮಾಡಿ ಕಳಿಸುವಂತಹ ಒಂದು ಮಹಿಳೆ. ಮೇಡಮ್, ಇನ್ನೊಂದು ವಿಚಾರ, ಈಗ ನಾವಿಷ್ಟೆಲ್ಲ ಈ ತರ ಪ್ರತಿಯೊಬ್ಬರನ್ನ ಮಹಿಳೆಯನ್ನ ಕರೆಸಿ, ಯಾಕಂದ್ರೆ ನೀವು ತುಂಬಾ ಹಿರಿಯರು, ಈ ತರ ಮಹಿಳೆಯನ್ನ ಸಾಧನೆ ಮಾಡಿರೋ ಮಹಿಳೆಯರನ್ನ ಕರೆಸಿ ನಾವು ವಿನೂತನ ಒಂದು ಪ್ರಯತ್ನವಾಗಿ CTVಯಲ್ಲಿ ಯಾಕಂದ್ರೆ ಇವಾಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಂತಂದ್ರೆ ಒಂದಿನ ಕಾರ್ಯಕ್ರಮ ಮಾಡ್ಬಿಟ್ಟು ಯಾರೋ ಒಂದಷ್ಟು ಸಾಧನೆಗಳನ್ನ ಹೇಳ್ಬಿಟ್ಟು ಚಪ್ಪಾಳೆ ಓಡಿಸ್ಬಿಟ್ಟು ಸ್ಟೇಜ್ ಮೇಲೆ ಕರೆಸ್ಬಿಡುವಂತಹ ಒಂದು ಸಂಪ್ರದಾಯ ಬಂದ್ಬಿಟ್ಟಿದೆ ನಮ್ಮ ಸಮಾಜದಲ್ಲಿ. ಸೊ ಇದರ ಒಂದು ಆ ತರ ಮಾಡದಿರ ನಮ್ಮ ಒಂದು ವಿನೂತನ ಪ್ರಯತ್ನವಾಗಿ CTV ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಈ ತರ ಮಹಿಳೆ ಸಾಧಕಿಯರನ್ನ ನಮಗೆ ಗೊತ್ತಿರುವಂತಹ ಮಹಿಳೆಯರನ್ನ ನಮಗೆ ಬೇರೆಯವರನ್ನ ತಿಳ್ಕೊಂಡು ಸಹ ನಾವು ಒಂದಷ್ಟು ಮಹಿಳೆಯರನ್ನ ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಗೇನು ತುಂಬಾ ಖುಷಿ ಆಗುತ್ತಮ್ಮ. ದೊಡ್ಡವರು ಹೇಗಾರು IAS ಆಗಿರ್ಬೋದು, IPS ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಲೇಡಿ ಇನ್ನೇನೋ ಆಗಿರ್ಬೋದು, ಅವ್ರದೆಲ್ಲರಿಗೂ ಗೊತ್ತಾಗುತ್ತೆ. ನಮ್ಮಂತ ಗೃಹಿಣಿಯರು ಮನೆ ಒಳಗೆ ಇರ್ತೀವಿ. ನಮ್ದೇನು ಅಂತ ನೀವಾಗೆ ಆರಿಸಿ ತಗೊಂಡ್ ಬಂದು ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಅಲ್ಲ, ಎಲ್ಲೆಲ್ಲಿ ಚಾನಲ್ ಪ್ರಸಾರ ಆಗುತ್ತೋ ಅಷ್ಟು ಮಹಿಳೆಯರು ನೀವು ಹುಡುಕ್ತಾ ಹೋದ್ರೆ 365 ಜನನು ಸಿಗ್ತಾರಮ್ಮ. ಹೌದು. ಈ ಸರಿ 31 ಜನ ಸಿಗ್ಲಿ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಈ ತರ ಒಳ್ಳೆ ಕೆಲಸಗಳಿಗೆ ನಮ್ಮಿಂದ ಏನಾರು ಆದ್ರೂ ನಾವು ಪ್ರೋತ್ಸಾಹ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ. ನಂಗೇನೋ ಖುಷಿ ಆಯ್ತು ನಿನ್ನೆ ಬಂದು ನೀವು ಕೇಳಿದಾಗ್ಲೇ. ಇಲ್ಲ, ಇವರು ಫಸ್ಟ್ ಒಪ್ಕೊಂಡಿಲ್ಲ ಮೇಡಮ್ ಅವರು. ನಾನೇನ್ ಮಾಡಿದೀನಮ್ಮ, ನಾನೇನ್ ಸಾಧನೆ ಮಾಡಿದೀನಮ್ಮ ಅಂತ ಹೇಳಿದ್ರು. ಇಲ್ಲ, ನೀವು ಬರ್ಲೇಬೇಕು, ನೀವು ಒಂದಷ್ಟು ವಿಚಾರಗಳನ್ನ ಹೇಳ್ಬೇಕು, ನೀವು ಅನುಭವಸ್ಥರು, ಇಷ್ಟೆಲ್ಲ ಸಕ್ಸಸ್ ಆಗಿದ್ರ ಬಿಸ್ನೆಸ್ ಮಾಡಿ. ಸೊ ಇದು ಯಾಕಂದ್ರೆ ನಾವು ಕೋಟಿ ಬಿಸ್ನೆಸ್ ಇನ್ವೆಸ್ಟ್ ಮಾಡ್ಬಿಟ್ಟು ಬಿಸ್ನೆಸ್ ಎಲ್ಲಾರು ಮಾಡ್ತಾರೆ, ಆಯ್ತಾ. ಈ ತರ ಒಂದು ಸ್ವಾವಲಂಬನೆಯಿಂದನೂ ಒಂದು ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನು ಇನ್ವೆಸ್ಟ್ ಮಾಡ್ದಿರಾ ನಾವ್ ಅರ್ನಿಂಗ್ ಮಾಡ್ತೀವಲ್ಲ, ಅದು ಎಲ್ಲರಿಗೂ ಬರುವಂತದ್ದಲ್ಲ, ಆಯ್ತಾ. ಅಲ್ಲಿಂದಾನೇ ಬಿಸ್ನೆಸ್ ಅನ್ನೋದು ಆಕ್ಚುಲಿ ಹೇಳ್ಬೇಕಂತಂದ್ರೆ ದೊಡ್ಡ ಒಂದು ಆರ್ಥಿಕ ತಜ್ಞರು ಹೇಳೋದ್ ಪ್ರಕಾರ 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ದು ಜಾಸ್ತಿ ಓವರ್ ಇನ್ವೆಸ್ಟ್ಮೆಂಟ್ ಇಲ್ದಿರ ನಾಲೆಡ್ಜ್ ಉಪಯೋಗಿಸಿ ನಾಲೆಡ್ಜ್ ನ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದು ಆರ್ಥಿಕ ವಿಚಾರಗಳ ಬಗ್ಗೆ ಮಾತಾಡಕ್ ಹೋದ ಅವೆಲ್ಲರೂ ಸಹ ಬರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಹೇಳಿದಾಗ ಮಹಿಳೆಯರಿಗೆ, ಯಾಕಂದ್ರೆ ಒಂದು ಮಹಿಳೆ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ನೀನ್ ಹೆಣ್ಣು ಏನ್ ಮಾಡ್ತೀಯ ಹೋಗಮ್ಮ ಅನ್ನೋರೇ ಜಾಸ್ತಿ, ಯಾಕಂದ್ರೆ ಪ್ರೋತ್ಸಾಹ ಮಾಡೋರ್ಗಿಂತ, ಅಲ್ವಾ ಮೇಡಮ್? ಹಾಗಾಗಿ ಸೊ ಏನು ಇನ್ವೆಸ್ಟ್ಮೆಂಟ್ ಮಾಡದೇ ಇರೋನೇ ನಾವು ಬಿಸ್ನೆಸ್ ಮಾಡ್ತೀವಿ, ಒಂದಷ್ಟು ಜ್ಞಾನವನ್ನ ಪಡ್ಕೊಳ್ತೀವಿ ಅಂತ ಹೇಳಿ ಒಂದೊಂದು ಹೆಜ್ಜೆ ಮುಂದಕ್ಕೆ ಹೋದಾಗ ಸೊ ಎಲ್ಲೋ ಒಂದ್ ಕಡೆ ನಾವು ಸಕ್ಸಸ್ ಆಗ್ತಾ ಹೋದಾಗ ಎಲ್ಲರೂ ಸಹ ಪ್ರೋತ್ಸಾಹ ಸಿಗುತ್ತೆ. ಖಂಡಿತ ಸಮಾಜದಲ್ಲಿ ಎಲ್ಲರ ಪ್ರೋತ್ಸಾಹ ಸಿಗದಿದ್ರು ನಮ್ಮ ಮನೆಯವರ ಪ್ರೋತ್ಸಾಹ ಸಿಕ್ಕೇ ಸಿಗುತ್ತೆ. ಅಲ್ಲಿ ಪ್ರೋತ್ಸಾಹ ಸಿಕ್ಕಿದ್ರೆ ಇಡೀ ಪ್ರಪಂಚವನ್ನ ಗೆಲ್ಲಬಹುದು. ನಿಮ್ಮ ಯಶಸ್ಸಿನ ಹಿಂದೆ ಹೇಳಿ, ನಿಮ್ಮ ಬಾಯಿಂದ ಹೇಳ್ತಿದ್ದೀನಿ, ನಮ್ಮವ್ರ ಸಪೋರ್ಟ್ 100%. ಯಾವಾಗ್ಲೂ ಈಗ ಮೇಡಮ್ ಅವ್ರು ಹೇಳಿದಾಗ 0 ಇನ್ವೆಸ್ಟ್ಮೆಂಟ್. ಖಂಡಿತ ನಮ್ ತಪ್ಪರು ಜಾಯಿನ್ ಆದ್ರು 0 ಇನ್ವೆಸ್ಟ್ಮೆಂಟ್. 3 ವಾರ ಫ್ರೀ ಟ್ರೈನಿಂಗ್ ಬಂದವ್ರಿಗೆ ಸಮಥಿಂಗ್ ಫಾರ್ ಹೆಡ್, ಸಮಥಿಂಗ್ ಫಾರ್ ಸ್ಟಮಕ್, ಸಮಥಿಂಗ್ ಫಾರ್ ಹ್ಯಾಂಡ್. ನೀವ್ ಹೇಳ್ಬೋದು, ಹೆಡ್ಗೆ ವಿಚಾರಗಳನ್ನ ಕೊಡ್ತೀವಿ, ನಿಮ್ ಕೈಗೆ ಒಂದ್ ಸಣ್ಣ ಗಿಫ್ಟ್ ಕೊಡ್ತೀವಿ, ಆ ಟೈಮ್ ಕಾಫಿ ಟೀ ತಿಂಡಿ ಯಾವ ಟೈಮ್ ಆಗಿರುತ್ತೋ ಅದನ್ನು ಕೊಡ್ತೀವಿ. ಈ ರೀತಿ ಹೋಗಿ ಮನೇಲಿ ಹೇಳ್ದಾಗ ಖಂಡಿತ ಹೋಗಿ ಕಲಿಯಮ್ಮ, ಏನಾಗುತ್ತೆ ಅದನ್ನ ನೀನ್ ಪ್ರಯತ್ನಿಸು ಅಂತಾರೆ. ಒಂದ್ ಸಣ್ಣ ಉದಾಹರಣೆ ಕೊಟ್ಟಿದ್ದು. ಖಂಡಿತ ಮನೆಗಳಲ್ಲಿ ಪ್ರೋತ್ಸಾಹ ಅವರು ಕೊಡೋ ತರ ನಾವು ಮಾತಾಡ್ಕೋಬೇಕಮ್ಮ. ಅವ್ರು ಬೇಡ ಅಂದಿದ್ದನ್ನ ಯಾಕೆ ಬೇಡ ಅಂತಿದ್ದೀರಾ ಅಂತ ವಿಚಾರಣೆ ಮಾಡಿ ಅವ್ರ ಜೊತೆಯಲ್ಲಿ. ನಾನು ಹಿಂಗೆ ಇರ್ತೀನಿ, ನೀವೇ ಹೇಳಿದ್ರೆ ಆಗಿರ್ತೀವಿ. ಹಾಗಂದಾಗ ಖಂಡಿತ ಇರೋಣ. ಸೇರಿದ ಮನೆ ದೇವಸ್ಥಾನ ಅಂತ ಅವಾಗ್ಲೇ ಹೇಳಿದೀನಿ. ನಮ್ಮ ಮನೆಗಳಲ್ಲಿ ಹೆಂಗ್ ಬೇಕೋ ಹಾಗೆ ನಡ್ಕೊಂಡು ಎಷ್ಟು ಟೈಮ್ ಕೊಡ್ತಾರೋ ಆ ಟೈಮಲ್ಲಿ
ಮಾಡ್ಕೊಂತ ಹೋಗೋಣ. ಇದೇ ನಾನು ಹೇಳೋದು. ನೋಡಿ, ಇವತ್ತಿನ ಈ ಒಂದು ಎಪಿಸೋಡ್ ಅಲ್ಲಿ ನಮ್ಮ CTV ಚಾನಲ್ ಅರ್ಪಿಸ್ತಾ ಇರುವಂತಹ ಮಹಿಳಾ ಸಾಧಕಿಯ ಕಾರ್ಯಕ್ರಮದಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಅವರು ತುಂಬಾ ಸಾಕಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಶುಭಾಶಯಗಳು ಮೇಡಮ್. ನಿಮ್ಗೆ ಥ್ಯಾಂಕ್ ಯು ಅಮ್ಮ. ನಿಮ್ಮ ಎನರ್ಜಿ ಹೀಗೆ ಇರ್ಲಿ, ನೀವೆಲ್ಲರಿಗೂ ಸಹ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡ್ರಿ. ಯಾಕಂದ್ರೆ ನಿಮ್ಮಂತಹ ನೋಡಿ, ನಾನು ಒಂದೇ ಒಂದು ಪಾಯಿಂಟ್ ಅಲ್ಲಿ ನನಗೆ ಫೈನಲಿ ಹೇಳ್ತಾ ಇದ್ದೀನಿ, ನನ್ಗೆ ಇವರಲ್ಲಿ ತುಂಬಾ ಇಷ್ಟ ಆಗಿದ ಒಂದು ಕ್ವಾಲಿಟಿ ಏನಂತಂದ್ರೆ ಸ್ಮೈಲಿಂಗ್ ಫೇಸ್. ನೀವ್ ಯಾವಾಗನ ಹೋಗಿ, ಬೆಳಗ್ಗೆಯಿಂದ ಸಂಜೆವರೆಗೂ ಹೋಗಿ ಬಿಸ್ನೆಸ್ ಅಲ್ಲಿ ಯಾರ್ಯಾರು ವುಮೆನ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೋಡಿ, ನಿಮಗ್ ಬೇಕಾಗಿರುವಂತ ಮೈನ್ ಒಂದು ಕ್ಯಾರೆಕ್ಟರ್, ಮೈನ್ ಒಂದು ಗುಣ ಅಂತ ಹೇಳ್ಬೋದು, ಇದು ಸ್ಟ್ರಾಟಜಿ ಅಂತಾನು ಸಹ ಹೇಳ್ಬೋದು ಬಿಸ್ನೆಸ್ ಅಲ್ಲಿ, ಸ್ಮೈಲಿಂಗ್ ಫೇಸ್. ನೀವು ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿವರೆಗೂ ನೋಡಿ, ಅವ್ರು ಅದೇ ಸ್ಮೈಲ್ ಅಲ್ಲೇ ಇರ್ತಾರೆ, ಅದೇ ಗ್ಲೋನೇ ಇರುತ್ತೆ ಫೇಸ್ ಅಲ್ಲಿ. ಸೊ ಇದು ಮೈಂಟೈನ್ ಮಾಡಿದಾಗ ಬಿಸ್ನೆಸ್ ಅನ್ನೋದನ್ನ ಈಸಿಯಾಗಿ ತಗೊಂಡೋಗೋದಕ್ಕೆ ಸಾಧ್ಯ. ಸ್ಮೈಲಿಂಗ್ ಫೇಸ್ ಅನ್ನೋದು ಎಲ್ಲರಲ್ಲೂ ಒಂದೇ ತರ ಮೈಂಟೈನ್ ಮಾಡೋದಕ್ಕೆ ಕಷ್ಟ. ನಾನು ಸಹ ಇವರಿಂದ ಕಲಿಬೇಕು ಅದನ್ನ. ಸೊ ಇದಿಷ್ಟು ಇವತ್ತಿನ CTV ಮಹಿಳಾ ಸಾಧಕಿಯರಲ್ಲಿ ವಿಚಾರಧಾರೆಗಳು. ಸಾಕಷ್ಟು ವಿಚಾರಗಳನ್ನ ಮೇಡಮ್ ಕೊಟ್ಟಿದ್ದಾರೆ, ಒಂದಷ್ಟು ಅನುಭವಗಳನ್ನ ಶೇರ್ ಮಾಡಿದ್ದಾರೆ. ಸೊ ನಮ್ಮ ಚಾನಲ್ ಬಂದು, ನಮ್ಮ ಒಂದು ಕರೆಗೆ ಹೋಗೊಟ್ಟು ನಮ್ಮ ಒಂದು ಚಾನಲ್ಗೆ ಬಂದು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಮೇಡಮ್. ನಮ್ಮ ಒಂದು ಯಾವುದೇ ಒಂದು ಕಾರ್ಯಕ್ರಮ, ಈ ತರ ಕಾರ್ಯಕ್ರಮ ನೋಡಿ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡಿದಾಗ ದಯವಿಟ್ಟು ನಮ್ಮ ಒಂದು ಕಾರ್ಯಕ್ರಮಗಳಿಗೆ ಬನ್ನಿ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಚಾನಲ್ಗೆ ಹೀಗೆ ಇರ್ಲಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಕೊಟ್ಟಿದ್ದೀರಾ. ನನ್ನ ಕಡೆಯಿಂದ, ನಮ್ಮೆಲ್ಲ ವೀಕ್ಷಕರ ಕಡೆಯಿಂದ, ನಮ್ಮ ಒಂದು CTV ಚಾನಲ್ ಕಡೆಯಿಂದ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು, ಹಾಗೆ ನಮ್ಮ ಒಂದು ಸ್ಮಾಲ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಕಾಮಾಕ್ಷಿ. ನನಗೇನು ಗೊತ್ತಿಲ್ಲ ಆದ್ರೂ ಎಷ್ಟೊಂದು ವಿಚಾರ ಚಾನಲ್ ಮುಂದೆ ಕೂರಿಸಿದೀಯಮ್ಮ, ಅದಕ್ಕೆ ನಿನಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸ್ಮಾಲ್ ಗ್ರಾಟಿಟ್ಯೂಡ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಅಮ್ಮ. ನಮಸ್ಕಾರ. ನಮಸ್ಕಾರ.